ಚೇದಿಯನ್ನು ಆಳ್ಕೊಂಡಿರುವವರು ಯಾರು ಅಂತ ಮಾಡಿದ್ದೀರಿ? ದೊರೆ ಜಯಭದ್ರ ಎಂಬವರು, ಅವರ ಆಪ್ತ ಮಂತ್ರಿ ನೀವು. ನಮ್ಮ ಅಪ್ಪಯ್ಯ ಶರ್ಬಿಲ ಮಹಾರಾಯರು, ಅವರ ಖಾಸ ಮಗ ನಾನು. ಹಮ್ಮೇರಾಟ ನಮ್ಮ ಹೆಸರು. ಏನಯ್ಯ ಊರ್ನಲ್ಲೊಂದು ಗಲಾಟೆ ಇದ್ದಿದೆ, ನಿಮ್ಗೆ ಗೊತ್ತಿರಬಹುದು. ಪಿಶಾಚಿ ಉಂಟು, ಪ್ರೇತ ಉಂಟು, ಊರಿಗೆ ಉಪದ್ರ ಕೊಡ್ತಾ ಉಂಟು ಅಂತೇಳಿ. ಹುಟ್ಟಿದಾರಭ್ಯ ಹೆದರಿಕೆ ಅಂದ್ರೆ ಏನು ಅಂತ ತಿಳಿಯದೇ ಇದ್ದಂತ ನಾವು ಸಿಕ್ಕಿದ ಸತಿ ಪಿಶಾಚಿಯನ್ನು ಉಚ್ಚಾಟನೆ ಮಾಡಿಸಿ ಆದ್ರು ಜನಪ್ರಿಯತೆಯನ್ನು ಸಾಧಿಸಿಕೊಳ್ಬೇಕು ಅಂತ ಹೆಬ್ಬಯಕೆಯನ್ನು ಹೊತ್ತು ಇವತ್ತು ಬೇಕಾದ ವ್ಯವಸ್ಥೆಯೊಂದಿಗೆ ಅಪ್ಪನಿಂದ ಅಪ್ಪಣೆಯನ್ನು ಪಡೆದು ಕಾನೂನಾಂತರಕ್ಕೆ ಬಂದವನಿದ್ದೇನೆ. ನೋಡುವ ಪಿಶಾಚಿ ಆಗಮನ ಹೇಗಾಗುತ್ತದೆ ಅಂತ. ವೀರಮನ್ನಿಪುರನ್ನ ಕಥೆಯನು ಅಯ್ಯಯ್ಯೋ ಅಯ್ಯಯ್ಯೋ ಮನ್ನಿಪುರನ್ನ ಕಥೆಯನು ಕ್ರೂರ ಮೃಗಯನು ತೆಸದೆ ಶರವನು ಶಿವ ಶಿವ ಕಾರಿರುಳು ಗೋಚರಿಸಲು ಖಂಡಿತವನೆಳಲು ವೀರ ಮನ್ನಿಸು. ಅಯ್ಯಯ್ಯ ಓ ಮಹನೀಯ, ಓ ಬಾಣ ತಾಗಿತೆ, ನಾನು ಹೊಡೆದದ್ದು ತಪ್ಪಾಯಿತು, ಕ್ಷಮಿಸಬೇಕು. ನಿಮ್ಮನ್ನು ಹೊಡೆಯಬೇಕೆನ್ನುವ ಉದ್ದೇಶದಿಂದ ನಾನು ಹೊಡೆದದ್ದಲ್ಲ. ಮತ್ತೆ ಕ್ರೂರ ಮೃಗವನ್ನು ಹೊಡೆಯುವುದು ನನ್ನ ಉದ್ದೇಶವಾಗಿತ್ತು. ಕಾರ್ಗತ್ತಲಲ್ಲಿ ಅಸ್ಪಷ್ಟವಾದಂತಹ ನೆರಳೊಂದು ನನ್ನ ಕಣ್ಣಿಗೆ ಕಾಣಿಸಿತು. ಮೃಗವೆಂದೇ ಭಾವಿಸಿ ಬಾಣ ಪ್ರಯೋಗ ಮಾಡಿದೆ. ನಿಮ್ಮ ಮೈಗೆ ತಾಗಿತೆ, ಪ್ರಮಾದವಾಯಿತು, ಕ್ಷಮಿಸಬೇಕು. ನಿರಪರಾಧಿ ನಾನು, ಕ್ಷಮಿಸಬೇಕು ಸ್ವಾಮಿ. ಬಿಡ. ಸುಂದರಿ ವೀರ, ಅಯ್ಯಯ್ಯೋ ಎಂದು ಒಬ್ಬಿಡುತ್ತಾ ಎಡವುತ್ತಾ ನಾನು ಮುಂದೊತ್ತಿ ಬಂದಾಗ ನಿನ್ನ ಬಾಣಸ್ಪರ್ಶವೇ ನನಗಾಗಿರ್ಬೇಕು ಅಂತ ನೀನು ಊಹಿಸಿ ಕ್ಷಮಾಪಣಾ ಯಾಚನೆಯನ್ನು ಮಾಡ್ತಾ ಇದ್ದೀಯ. ಬೇಕೆಂದು ಹೊಡೆದದ್ದಲ್ಲ, ತಪ್ಪಾಯಿತು. ಬಿಡ. ಬಾಣ ದೇವರಾಣ ನಿನ್ನ ಬಿಲ್ಲಿನಿಂದ ಬಿಡಲ್ಪಟ್ಟದ್ದು ನನ್ನ ಕಾಲಿಗೂ ತಾಗಲಿಲ್ಲ, ನನ್ನನ್ನು ಸ್ಪರ್ಶಿಸಿದ್ದು ಇಲ್ಲ. ಮತ್ತೆ ಬಾಣ ತಾಗಿತ್ತು ಅಂತ ಬೊಬ್ಬೆ ಹೊಡೆದ್ರಲ್ಲ? ಬಾಣ ತಾಗಿದ್ದೌದು. ಯಾವ ಬಾಣ? ಲೋಹ ನಿರ್ಮಿತವಾದಂತಹ ಬಾಣ ಅಲ್ವೇ? ತಾಗಿದ ಬಾಣ ಉಂಟಲ್ಲ, ಅದು ನಿನ್ನ ಕಣ್ಣಿಗೆ ಕಾಣಿಸಲಿಕ್ಕೂ ಇಲ್ಲ. ಓಹೋ, ಅಂತೂ ತಾಗಿದ್ದೆ. ಅದರ ವೇದನಾ ತೀವ್ರತೆಯಲ್ಲಿ ಅಯ್ಯಯ್ಯೋ ಅಂತ ಬೊಬ್ಬೆ ಹೊಡೆದದ್ದು. ನಿನ್ನನ್ನು ನೋಡಿದಾಗಲೇ ಈ ವೇದನೆ ಉಂಟಾಯ್ತಲ್ಲ. ಇಂಥ ವೇದನೆಯನ್ನು ಕಲ್ಪಿಸಿಕೊಡುವ ರೂಪ ಲಾವಣ್ಯ ನಿನ್ನದ್ದು. ಓ ಶೃಂಗಾರೆ, ನೋಡಿದ್ರೆ ಎಂಥ ಜಡಮತಿಗಾದ್ರೂ ತಿಳಿತದೆ ನೀನು ಎಕ್ಕಚ್ಚಿತ ಹೆಣ್ಣಲ್ಲ ಅಂತ. ಯಾರೋ ದೊಡ್ಡವರ ಮನೆ ಹುಡುಗಿ ಹಾಗೆ ಕಾಣಿಸ್ತಾ ಇದ್ದಿ. ಆದ್ರೆ ಕಾನನ ಮಧ್ಯದಲ್ಲಿ ಈ ರಾತ್ರಿಯ ಕಾಲದಲ್ಲಿ ಒಬ್ಬಂಟಿಗಳಾಗಿ ನೀನು ಬಂದಿರುವುದು ನನಗೆ ಅತ್ಯಂತ ಚೋದ್ಯಕ್ಕೆ ಕಾರಣವಾಗಿದೆ. ಹೇಳು, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ನಿನ್ನ ಹೆಸರೇನು, ಯಾಕೆ ಹೊತ್ತಿನಲ್ಲಿ ಇಲ್ಲಿ ಇದ್ದಿ? ದಯವಿಟ್ಟು ನಿನ್ನ ಕತೆ ಪೂರ ಹೇಳಿದ್ರೆ ತಾಗಿದ ಬಾಣದ ವಿವರ ಮತ್ತೆ ಕೊಡ್ತೇನೆ. ಹೌದಾ? ರೋಷನಗಳು ಏನೋ
ಕಾಂಚನ ಶ್ರೀ ಮನದ ಬೇಸರ ಕಳೆ ಬಂದೆ ಮನದ ಬೇಸರ ಕಳೆ ಬಂದೆ ನುಡಿ ನಿನ್ನವಿರು ಅಯ್ಯ, ನನ್ನ ಪರಿಚಯವನ್ನು ಕೇಳಿದೆಯಲ್ಲ, ಹಾ ಪೂರ್ಣ ಪರಿಚಯ ಹೇಳುವುದಕ್ಕೆ ನನಗೂ ತಿಳಿದಿಲ್ಲ. ಹಾ ಹಾಗೆಂದು ತಿಳಿದಷ್ಟನ್ನು ನಾನು ಹೇಳುವುದಕ್ಕೆ ಸಿದ್ಧಳಿದ್ದೇನೆ. ಹಾ ಇಲ್ಲಿಗೆ ಸಮೀಪದಲ್ಲಿಯೇ ಒಂದು ಋಷ್ಯಾಶ್ರಮ ಇದೆ. ಓ ಸುಹೋತ್ರ ಮಹರ್ಷಿಗಳು ಅಲ್ಲಿದ್ದಾರೆ. ಓ ಅವರಿಗೆ ನಾನು ಪರಮ ಶಿಷ್ಯಳು. ಆಹಾ ಅವರ ಆಶ್ರಮದಲ್ಲಿಯೇ ಬೆಳೆದವಳು. ಹ್ಮ್ ಆದರೆ ನನ್ನ ತಂದೆ ತಾಯಿಗಳು ಯಾರೆಂಬುದು ನನಗೆ ಗೊತ್ತಿಲ್ಲ. ಹ್ಮ್ ರಾಜಕುಮಾರಿಯಂತೂ ಹೌದು, ಹಾ ಆದರೆ ನನ್ನ ತಂದೆ ತಾಯಿಗಳು ಯಾರೆಂಬುದು ಮಾತ್ರ ನನಗೆ ತಿಳಿದಿಲ್ಲ. ಹಾ ಅವರ ಆಶ್ರಮದಲ್ಲಿಯೇ ಬೆಳೆದಂತಹ ನಾನು ಹಾ ಅಲ್ಲಿಯೇ ಸರ್ವ ವಿದ್ಯೆಯನ್ನು ಕಲಿತೆ. ಹಾ ಧನುರ್ವಿದ್ಯಾಭ್ಯಾಸ ನನಗಾಗಿದೆ. ಓಹೋ ಆದ್ದರಿಂದ ಬಿಲ್ವಿದ್ಯೆಯ ಪ್ರದರ್ಶನಕ್ಕೆಂದು ಹ್ಮ್ ಆ ಮೃಗಬೇಟೆಗಾಗಿ ಹೊರಟು ಬಂದೆ. ಓಹೋ ತಿಳಿಯಿತಲ್ಲ? ಗುರುಗಳ ಅಪ್ಪಣೆಯ ಮೇರೆಗೆ ಬಂದವಳೆ. ಹೌದು, ನನ್ನ ಹೆಸರು ಕಾಂಚನಶ್ರೀ ಎಂದು. ಕಾಂಚನಶ್ರೀ. ಹಾ, ಓಹ್ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನನ್ನ ಕಥೆ ಏನ್ ಹೇಳುವುದೇ ಅಂತ ಹೇಳುವುದಕ್ಕೆ ಹೊರಟ್ರೆ ಸಾಮೂಲಾಗ್ರವಾಗಿ ಹಾ ಹೇಳಿ ಪೂರೈಸಲಾರದಷ್ಟು ನಮ್ಮದ್ದುಂಟು. ಹಾಗಾದ್ರೆ ಅಷ್ಟನ್ನು ನಾನೇ ಹೇಳಿದೆ, ಹಾ ಬೆಲೆ ಬರ್ಲಿಕ್ಕಿಲ್ಲ ಎಂಬ ಕಾರಣಕ್ಕೆ ನಾನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಬೇಕಾಗಿದೆ. ಒಳ್ಳೇದು. ಅಯ್ಯೋ, ನನ್ನ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನನ್ನ ಪರವಾಗಿ ಒಂದೇ ಒಂದು ಜನ ಇಲ್ಲಿ ಇಲ್ಲದೆ ಹೋದದ್ದಕ್ಕಾಗಿ ಹಾ ಅತ್ಯಂತವಾಗಿ ವಿಷಾದಿಸುತ್ತಿರುವವನು ನಾನು. ಹ್ಮ್ ಉಪಾಯ ಇಲ್ಲ, ಹೇಳ್ತೇನೆ. ಹ್ಮ್ ಚೇದಿ ಎಂಬ ಹೆಸರಿನ ಓಹೋ, ದೇಶವನ್ನಾಳುವ ವರ್ತಮಾನ ಕಾಲದ ಚೈದ್ಯ ಯಾರು ಅಂತ ಮಾಡಿದ್ದಿ? ಯಾರು? ಅವನೇ ಜಯಭದ್ರ ನಮ್ಮಂತ ಒಬ್ಬ ದ್ವರ. ನೀವೆಯಾ? ನಾವು ಅಷ್ಟು ಎತ್ತರಕ್ಕೆ ಈ ಜನ್ಮದಲ್ಲಿ ಏರುವ ಆಲೋಚನೆಯೇ ಇಲ್ಲ. ಓಹೋ, ಇನ್ನವನ ಮಂತ್ರಿವರ್ಯ ಹಾ ಸರ್ಪಿಲ ಮಹಾಶಯ ಎಂಬಾತನೊಬ್ಬ ಇದ್ದಾನೆ. ಓಹೋ, ತಾವಾ? ಅದು ಅಲ್ವಾ? ಅದಲ್ಲಪ್ಪ, ಹಾ ಆ ಶರ್ಬಿಲ ಮಹಾಶಯನ ಏಕಮೇವ, ಹಾ ಅಂದರೆ ಅದ್ವಿತೀಯ. ಹಾ ಹಾಗಂದ್ರೆ ಒಬ್ಬನೇ ಒಬ್ಬ ಹಾ ಮಗ ಅಂದ್ರೆ ಹಾ. ನಾನು. ನಮ್ಮ ಹೆಸರನ್ನು ನೀವು ಕೇಳಿ ಪಾವನರಾಗಬೇಕು. ಅಷ್ಟು ಒಳ್ಳೆ ಹೆಸರು. ಹಮ್ಮಿರ ಹಾ ವೀರ ಶೂರ ನೆನೆಸಿಕೊಂಡು ವರ್ತಮಾನ ಕಾಲದಲ್ಲಿ ಮೆರೆದಾಡುತ್ತಿರುವ ನಾನು ಹಾ ಇಲ್ಲಿಗೆ ಇವತ್ತು ಬಂದಿದ್ದೇನೆ. ಯಾಕೋ? ಬೇಟೆಗಲ್ಲ. ಮತ್ತೆ ನಾನು ಬೇಟೆಗೆಲ್ಲ ಹಾಗೆಲ್ಲ ಬರುವ ಕ್ರಮವೇ ಇಲ್ಲ. ನಾವು ಹೆಚ್ಚು ಅಂದ್ರೆ ಪೇಟೆ ತಿರುಗುವವರು ಹೊರತು ಬೇಟೆಗೆ ತಿರುಗುವವರಲ್ಲ. ಇವತ್ತೇನು ಕಾಡಿನ ಕಡೆಗೆ ಹೊರಟು ಬಂದಿದ್ದೀರಿ? ಇದರಲ್ಲಿ ಆ ಪಿಶಾಚಿಗಳು ಬಾರಿ ಉಪದ್ರ ಕೊಡ್ತಾವೆ ಅಂತೇಳಿ ಸುದ್ದಿ ಬಂತು. ಹೌದಾ? ನನ್ಗೆ ಅದೆಲ್ಲ ನಗಣ್ಯ ತಾನೆ. ಹಾ ಹಾಗಾಗಿ ಒಂದು ಕೈ ನೋಡ್ಬೇಕು, ಸಮಯ ಬಂದ್ರೆ ಪಿಶಾಚಿ ನನಗೆ ಸಿಕ್ಕಿದ್ರೆ ಅಂತೇಳಿ ಲೆಕ್ಕಾಚಾರ ಹಾಕೊಂಡು ಬಂದದ್ದು. ಸಿಗ್ಲಿಲ್ವಾ? ಸಿಕ್ಕಲಿಲ್ಲ. ನಾನು ಬಂದ ಮೇಲೆ ಮತ್ತೆ ಪಿಶಾಚಿ ಇದ್ದೀತ, ಹಾ ನಾನಿದ್ದ ಮೇಲೆ ಮತ್ತೆ ಭೂತ ಪ್ರೇತ ಪಿಶಾಚಿ ಅಂತೇಳಿ ಮತ್ತೊಂದು ಸಿಕ್ಕೀತ. ಹಾ ಅಂದ್ರೆ ನಾನೇ ಪಿಶಾಚಿ ಅಂತಲ್ಲ, ಹಾ ಪಿಶಾಚಿಗಳಿಗೂ ಯಮ ಭಯಂಕರ ನೆನೆಸಿದವನು. ಹಾ ಹೋಗ್ಲಿ, ಈಗ ಪಿಶಾಚಿ ಅಂದ ಕೂಡಲೇ ನೀನು ಹೆದರ್ಲಿಕ್ಕೆ ಶುರು ಮಾಡಿದ ಹಾಗುಂಟು. ಹಾ ಹೆದರ್ಬೇಡ, ಹೆದರ್ಬೇಡ. ಹೆದರಿಕೆ ಸಹಜವಾದಂತಹ ಗುಣವಾದ್ರಿಂದ ಹೆಣ್ಣನ್ನು ಬೀರು ಅಂತ ಸಂಬೋಧಿಸಿದ್ದಾರೆ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟು. ನಾನು ಗಂಡ ಒಬ್ಬ ಇದ್ದೇನಲ್ಲ ಇಲ್ಲಿ, ನನ್ನ ಸಮೀಪದಲ್ಲಿದ್ದ ಬಳಿಕವೂ ನಿನಗೆ ಹೆದರಿಕೆ ಬೇಡ. ಪಿಶಾಚಿಯನ್ನು ಓಡಿಸುವುದಕ್ಕೆ ಬಂದವರು. ಹೌದು, ಆದ್ರಿಂದ ಹೆದರಿಕೆ ಇಲ್ಲ. ಆಶ್ರಮಕ್ಕೆ ಆದಷ್ಟು ಬೇಗನೆ ಹೋಗುವ ಆಲೋಚನೆ ನಿನಗಿರ್ಬೇಕು. ಆ ಮಟ್ಟಿಗೆ ಪಿಶಾಚಿಯಿಂದ ಯಾವುದೇ ಬಾಧೆ ನಿನಗೆ ಉಂಟಾಗದ ಹಾಗೆ ನಿನ್ನನ್ನು ಸುರಕ್ಷಿತವಾಗಿ ಆಶ್ರಮಕ್ಕೆ ತಲುಪಿಸುವ ಹೊಣೆ ಹೊರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೌದಾ? ನನ್ನ ಔದಾರ್ಯ ಅಂದ್ರೆ ಎಷ್ಟು ಗೊತ್ತುಂಟೆ. ಕೇಳಿದವರಿಗೆ ಬೇಕಾದದ್ದನ್ನು ಕೊಟ್ಟು ನಾನು ಬಯಸದೇ ಇದ್ದವರಿಗೂ ಬೇಕಾದಾಗ ಉಪಕಾರ ಮಾಡುವ. ಆದ್ರೆ ಒಂದು ಸಮಸ್ಯೆ ಬರ್ತದೆ. ನೀನು ಕ್ಷತ್ರಿಯಾನಿ ಎನ್ನುವುದನ್ನು ಮೊದಲೇ ಪ್ರಕಟಿಸಿದೆಯಲ್ಲ. ಹೌದು. ಕ್ಷತ್ರಿಯರು ಮತ್ತೊಬ್ಬರಿಂದ ಏನನ್ನು ಪಡೆಯಬಾರದು. ಸ್ವಯಂ ಹೆಣ್ಣಾದ ಪಿಶಾಚಿಯ ಕುರಿತು ವರ್ತಮಾನ ಕೇಳಿದ ಮತ್ತೊಂದು ಕ್ಷಣದಲ್ಲಿ ಭೀತಿಗ್ರಸ್ತಳಾದ ನೀನು ನನ್ನದ್ದಾದ ಈ ನರವನ್ನು ಪಡೆದೆ ಅಂತಾದ್ರೆ ಪಡೆಯಬಾರದ ನೀನು ಪಡೆದದ್ದು ಅದು ಋಣ ಅಲ್ವೇ? ಹೌದು. ಆ ಋಣ ಪರಿಹಾರಕ್ಕೆ
ಉಪಕಾರವನ್ನು ಹೊಂದಿದ ನೀನು ನನಗೂ ಒಂದು ಉಪಕಾರ ಮಾಡಬೇಡವೇ? ಓಹೋ, ಸಿದ್ಧಳಿದ್ದೇನೆ. ಏನು ಮಾಡ್ತೀಯ? ನನ್ನನ್ನು ನೀವು ಆಶ್ರಮದವರೆಗೆ ಬಿಟ್ರೆ ನಿಮ್ಗೆ ಕುಡಿಯುವುದಕ್ಕೆ ಹಾಲು, ತಿನ್ನುವುದಕ್ಕೆ ಹಣ್ಣು, ವಿಶ್ರಾಂತಿ ಪಡೆಯುವುದಕ್ಕೆ ಸ್ಥಳ ಎಲ್ಲ ಅವಕಾಶ ಒದಗಿಸಿಕೊಡ್ತೇನೆ. ಕೊಡುಗೆ ಔಚಿತ್ಯಪೂರ್ಣವಾಗಿ ಇದ್ರೇನೆ ಅದಕ್ಕೆ ಬೆಲೆ. ಹೌದು, ಪಡೆಯುವವನಿಗೂ ಅಗತ್ಯ ಇರಬೇಕಾಗುತ್ತದೆ. ಸೀರೆಯನ್ನು ಸುಲಿಯುತ್ತಿರುವ ಆ ಹೊತ್ತಿನಲ್ಲಿ ದ್ರೌಪದಿಗೆ ಮಲ್ಲಿಗೆ ಹೂವಿನ ದಂಡ ಕೊಟ್ಟರೆ ಬೇಕೆ? ಬೇಡ. ಅಲ್ಲ, ಒಳ್ಳೆ ಹೊನ್ನಿನ ಸರ ಕೊಟ್ಟರೆ ಬೇಕೆ? ಬೇಡ. ಔಚಿತ್ಯ ಆ ಹೊತ್ತಿಗೆ ಬೇಕಾದದ್ದು ಅಕ್ಷಯ ವಸನ. ಹಾಗಾದ್ರೆ ನಾ ಹೇಳಿದ್ದು ನಿಮಗೆ ಬೇಡವೇ? ನಿನ್ನ ಆ ಹಣ್ಣು ಹಾಲಿನ ಉಪಚಾರ ಇಲ್ಲ ನನಗೆ ಬೇಕಾಗಿದ್ರಲ್ಲ, ಅದಲ್ಲ. ಅಗತ್ಯ ಯಾವುದು ನಿಮಗೆ? ನನಗೆ ಅವಶ್ಯಕತೆ ಬಿದ್ದದ್ದು ಯಾವುದು ಹೇಳಿ? ಅದನ್ನೇ ಕೊಟ್ಟಿ ಅಂತಾದ್ರೆ ಆಗ ನಿನ್ನ ಕೊಡುಗೆ. ಅಷ್ಟು ದೊಡ್ಡ ಉಪಕಾರ ನೀವು ಮಾಡ್ತೀರಿ ಅಂತಾದ್ರೆ ನಿಮಗೆ ಅವಶ್ಯಕತೆಯನ್ನು ನಾನು ಕೊಡದೇ ಇರ್ತೀನ? ಇದೊಂದು ಉಪಕಾರ ಮಾಡು. ಹೇಗೂ ಆಶ್ರಮಕ್ಕೆ ದೂರ ಉಂಟು, ಬೆಳಗಾಗುವುದಕ್ಕೂ ಸಾಕಷ್ಟು ಹೊತ್ತುಂಟು. ಯಾಕೆ ನೀನು ಈ ದಾರಿಯಲ್ಲಿ ಹೋಗುವಾಗ ತುಸು ದಾರಿ ಬಿಟ್ಟು ಆಚೆ ಬದಿಯ ಪದರಿನ ಕಡೆಗೆ ಬರಬಾರದು? ಯಾಕೆ? ನಿನ್ನ ತನು ಸುಖವನ್ನು ನನಗೆ ಕೊಡಬಾರದು. ಎಂತದು? ಎಲ್ಲಿಗೆ ಬರೋದು? ದೂರ್ತ ಏನು ಅಂತ ತಿಳ್ಕೊಂಡಿದ್ಯಾ? ಮರ್ಯಾದೆ ಬಿಟ್ಟವ, ಮಾನಗೆಟ್ಟವ, ಏನು ನನ್ನನ್ನು ರತಿಕೇಳಿಗೆ ಕರೆಯುತ್ತಿದ್ಯಾ? ನಿನ್ನ ಗಲಾಟೆ ಅಲ್ಲ, ಬೇಡ. ನಾನು ಯಾರು ಅಂತ ತಿಳ್ಕೊಂಡಿದ್ದೆ? ನಿನ್ನ ಹಣೆ ಬರ ಪೂರ್ತಿ ಗೊತ್ತಾಗಿಯೇ ನಾನು ಮಾತನಾಡ. ದೇಹವನ್ನು ತೀರಿಸಿಕೊಳ್ಳುವುದಕ್ಕಿರುವ ಹೆಣ್ಣು ಅಂತ ಭಾವಿಸಬೇಡ. ಎಂತ ನೀನು ಮೃಗಬೇಟೆಗೆ ಬಂದವಳ? ಹೌದು. ಗುರುಗಳ ಅಪ್ಪಣೆ ಕೊಟ್ಟದ್ದು? ಹೌದು. ಯಾರನ್ನು ವಂಚಿಸಲಿ ಬರ್ತೀರಿ? ಯಾರನ್ನು ವಂಚಿಸಲಿಲ್ಲ, ಗುರುಗಳಿಂದ ಅಪ್ಪಣೆ ಪಡೆದ ಬಂದದ್ದು. ಆಶ್ರಮದಲ್ಲಿ ಮಲ್ಕೊಂಡಿದ್ದ ನಿನಗೆ ನಿದ್ರೆ ಬಾರದ ಕರ್ಮಕ್ಕೆ ಎಲ್ಲಿ ಹಿತ್ತಿರ ಬಾಗಿಲಿಂದ ಬಂದವಳು? ಪುಂಡರಿಕ ನೇತ್ರೆಯನ್ನು ಉಪಚರಿಸುತ್ತೆಂಬುದ ಪ್ರೇತತನು. ಮಗಳೇ, ಮತಿ ಒಂದೇ ಏನು ಬೆದರ ಬೀಳಲಿ, ಮುತ್ತು ಸುತೆಯೇ ಎನಗೇನಿ ಅರಿಯೇ. ಹತಭಾಗ್ಯ ಬಿದನನು ಹತನಾಲಿ ಕಣರಿಂದ, ಹತನಾಲಿ ಕಣರಿಂದ ಗತಿ ದೋರದಿಂತು ನಾನವೇ. ಮಗಳೇ, ಅಯ್ಯೋ, ಭಯವಾಗುತ್ತಿದೆ. ಹೆದರಬೇಡ, ಎದ್ದೇಳು. ಯಾರು ನೀನು? ಮಗು, ನಾನು ನಿನ್ನ ತಂದೆ. ನನ್ನ ತಂದೆ? ಹೌದು. ನಾನು ಈ ಅವಸ್ಥೆಯಲ್ಲಿರಲು ಕಾರಣ ಜಯಭದ್ರ ಶಾರ್ಬಿಲರೆಂಬ ದುಷ್ಟರಿಂದ ಉಂಟಾಯಿತು. ನನಗೆ ಈ ಗತಿಯಲ್ಲಿ ಅಂತರ್ಪಿಶಾಚಿಯಾಗಿ ಅಲೆಯುವಂತಾಯಿತು. ಆ ದುಷ್ಟರನ್ನು ಕೊಂದು ಮುಕ್ತಿಯನ್ನು ಕೊಡಲಾರೆಯೋ? ಪ್ರೇತಕಾರವನು ಧೈರ್ಯಗೊಂಡು ಲಾಲಿಸುತ್ತದರ ವಚನವನು ತಾಳ್ಮೆಯು ಪುಂಡರಿಕ ನೇತ್ರೆ ಮುನಿಸಿರುವುದು ಗೌರವ ಭಕ್ತಿ ವಾತ್ಸಲ್ಯರನ್ನನರಲಿ. ಶಿವ, ಇದೆಂತಹ ವಿಚಿತ್ರ! ಒಮ್ಮೆ ಭಯದಿಂದ ಆ ಕಳದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ನಾನು ಬಳಲಿ ಮೂರ್ಛಿತಳಾಗಿ ಬಿದ್ದೆ. ಎಚ್ಚರವಾಗಿ ನೋಡುವಾಗ ಹಮ್ಮೀರನಿಲ್ಲಿ ಇಲ್ಲ. ಕಾಣುತ್ತಿರುವುದು ಪ್ರೇತವನ್ನು. ಭಯಗೊಂಡೆ. ನಾನು ಪ್ರೇತವನ್ನು ಕಂಡು ಭಯಗೊಂಡನೇ ವಿನಃ ಪ್ರೇತ ನನ್ನನ್ನು ಬೆದರಿಸಲಿಲ್ಲವಲ್ಲ. ಶಾಂತ ವಚನಗಳಿಂದ ನನ್ನನ್ನು ಸಂತೈಸುತ್ತಿದೆ. ನನ್ನ ತಂದೆಯಂತೆ. ಹೌದೇ ಇದು? ಹೌದೇ? ನೋಡುತ್ತಿದ್ದಂತೆ ಗೌರವ ಮಿಶ್ರಿತವಾದಂತಹ ಭಕ್ತಿಭಾವ ನನಗೆ ಬೆಳೆಯುತ್ತಿದೆಯಲ್ಲ. ಹಾಗಿದ್ದರೆ ಆ ಪ್ರೇತ ಬಯಸುತ್ತಿರುವುದು ಏನನ್ನು? ಮೋಕ್ಷವನ್ನು. ಖಂಡಿತವಾಗಿ ಮಂಡಿಯ ಚಂದಾಗಿ ಹೊಂದಿಸುವ ಸ್ವರ್ಗವೇ. ಅಪ್ಪ, ದುಃಖಿಸಬೇಡಿ.
ನಿಮಗೆ ಮೋಸ ಆಗಿದೆ, ಮೋಸದಿಂದ ಮರಣ ಹೊಂದಿರುವಿರಿ, ಅಂತರ್ಪಿಸಾಚಿಯಾಗಿ ಸುತ್ತ ಹುಡುಕಲಿದ್ದೀರಿ. ನಿಮಗೆ ಮೋಕ್ಷವನ್ನು ಕರುಣಿಸಬೇಕಾದವಳು ನಾನು ಹೇಳಿದ್ದೇನೆ. ನಿಮ್ಮ ಮಗನಾದಂತಹ ನಾನು ಆ ಕಾರ್ಯದಲ್ಲಿ ಹಿಂದುಳಿಯುತ್ತೇನೆಂದು ಭಾವಿಸಬೇಡಿ. ನಿಮ್ಮನ್ನು ಮೋಸದಿಂದ ಕೊಂಡಂತಹ ಜಯಭದ್ರ ಶಾರ್ಪಿಳರನ್ನು ಅದೇ ಕೊಂದು ಮುಗಿಸಿ ನಿಮಗೆ ಮೋಕ್ಷವನ್ನು ಕರುಣಿಸಲಿದ್ದೇನೆ. ಪ್ರೇತದ ನುಡಿಸೋ ಮೃತ ಅಹುದೇನೋ ದೀನತೆಯಳು ಯತಿಗಾನ ನಿಧಾನರಿ ಚರಿತೆಯನು ನಾ ತಿಳಿವೆನೋ ನಾನಂಬಲೇ ಇದನು. ಎಲ್ಲವೂ ಸ್ವಪ್ನ ಸದೃಶವಾದಂತಹ ವ್ಯವಹಾರ. ಪ್ರೇತದ ಮಾತುಗಳನ್ನು ಕೇಳಿ ಸತ್ಯವೆಂದು ನಂಬಿ ಆ ದುಷ್ಟರನ್ನು ನಿಗ್ರಹಿಸುತ್ತೇನೆ ಎಂದಾಗ ಪ್ರೇತವು ನಗುತ್ತಾ ಹೊರಟು ಹೋಯಿತು. ಹಾಗಿದ್ದರೆ ನನ್ನ ತಂದೆ ಸತ್ಯವೇ ಅಸತ್ಯವೇ ಇದನ್ನು ನಾನು ಹೇಗೆ ತಿಳಿದುಕೊಳ್ಳಲಿ? ಇಲ್ಲ, ನನ್ನಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಗುರುಗಳಿದ್ದಾರೆ, ಅವರ ಸಾನ್ನಿಧ್ಯವನ್ನು ಸೇರಿದರೆ ಖಂಡಿತ ಅವರು ವಿಷಯವನ್ನು ಸತ್ಯವಾಗಿ ತಿಳಿಸಿಯಾರು. ಸಿಂಧೂರ, ತಡ ಮಾಡಬೇಡ, ಏನು ಆಶ್ರಮಕ್ಕೆ ಹೋಗೋಣ ಅಂತ. ಗುರುದೇವ. ಕುಮಾರಿ, ವಂದಿಸಿಕೊಂಡೆ ಸ್ವಾಮಿ. ಹೇಳಮ್ಮ ಹೇಳು. ಏನು ಆಶ್ಚರ್ಯ, ಏನು? ಬಹಳಷ್ಟು ಸಂತೋಷದಲ್ಲಿ ಹೊರಟು ಹೋದವಳು ಮೃಗಬೇಟೆಗೆ. ಏನೋ ಒಂದು ರೀತಿಯ ಲಾನವದನ. ಏನು ನಿನ್ನ ಮನಸ್ಸಿನ ತುಮುಲ? ಗುರುಗಳೇ, ಪ್ರತಿಭಾ ಲಾಲಿಪುರನ್ನ ಪ್ರತಿಭಾ ಲಾಲಿಪುರನ್ನ ವಿಜಯ ಬಾಲೆಯ ಜನ್ಮ ಕಥೆಯೋ ಬೈತಿರಲೇಟಗೆ ಹಿತವೇ ನಿನ್ನಾತ್ಮ ವಂಚಿಸುವುದು ತರವೇ. ಹಿತವೇ ನಿನ್ನಾತ್ಮ ವಂಚಿಸುವುದು ತರವೇ. ಪಾದ ತಳಲೆ ಗುರುದೇವ, ಮಗಳೇ, ನಾನು ತುಂಬಾ ನೊಂದಿರುವೆನು ಸ್ವಾಮಿ. ಮುಂದೆ ಯಾವುದೇ ಕಾರಣದಿಂದ ಯಾವುದೇ ಕಾಲದಲ್ಲಿ ಹಾ ನಿಮ್ಮ ಪ್ರಿಯ ಶಿಷ್ಯರಾದಂತಹ ನನ್ನನ್ನು ವಂಚಿಸಲಾರಿರಿ ಎನ್ನುವ ವಿಶ್ವಾಸ ನನಗಿತ್ತು. ಆದರೆ ಇವತ್ತು ಮಾತ್ರ ಆ ವಿಶ್ವಾಸ ಉಳಿದಿಲ್ಲ. ನಿಜವಾಗಿ ನಾನು ವಂಚನೆಗೆ ಒಳಗಾಗಿದ್ದೇನೆ. ನೀವು ನನ್ನನ್ನು ವಂಚಿಸಿದ್ದೀರೆಂದೇ ಕಾಣುತ್ತದೆ. ಯಾಕಮ್ಮ? ಯಾಕೆ ನನಗೆ ಸತ್ಯವನ್ನು ಇಲ್ಲಿಯ ತನಕ ನೀವು ಹೇಳಲಿಲ್ಲ ಹೇಳಿ? ನನ್ನ ತಂದೆ ತಾಯಿಗಳು ಯಾರು? ರಾಜಕುಮಾರಿ ಎಂದಷ್ಟೇ ಹೇಳಿ ಮುಗಿಸಿದ್ರಲ್ಲ. ನನ್ನ ಅಪ್ಪ ಅಮ್ಮ ಯಾರು? ಎಷ್ಟೇ ಮಕ್ಕಳು ಹುಟ್ಟಿದ್ರು ಪಡೆದ ತಂದೆ ತಾಯಿಗಳಿಗೆ ಹೆಚ್ಚಾಗುವುದಿಲ್ಲವಂತೆ. ನಾನು ನನ್ನ ತಂದೆ ತಾಯಿಗೆ ಹೆಚ್ಚಾದನೆ ಅಥವಾ ತಂದೆ ತಾಯಿಯ ಬಳಿಯಲ್ಲಿ ಬಾಳುವ ಭಾಗ್ಯವನ್ನು ಪಡೆದು ಬಂದಿಲ್ಲವೇ ಹೇಳಿ? ನನ್ನ ತಂದೆ ತಾಯಿಗಳು ಯಾರು? ವಂಚಿಸಬೇಡಿ, ಸತ್ಯ ಹೇಳಿ ಸ್ವಾಮಿ, ಇನ್ನಾದ್ರೂ ಹೇಳಿ. ಆಹಾ, ಹಾಗಾದ್ರೆ ನಿನಗೆ ಆಮೂಲಾಗ್ರವಾಗಿ ನಿನ್ನ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳುವ ಕುತೂಹಲ ಇದೆ. ಇವತ್ತು ಆ ರೀತಿಯ ಕುತೂಹಲ ಕೆರಳಿದೆ ಸ್ವಾಮಿ. ಯಾಕಮ್ಮ ಅಂತಹ ಕುತೂಹಲ ಮೂಡಿತು? ವಿಪಿನಾಂತರದಲ್ಲಿ ನಾನು ಸುತ್ತಾಡುತ್ತಿರುವಾಗ ಭೀಕರವಾದಂತಹ ಒಂದು ಪ್ರೇತವನ್ನು ಕಂಡೆ. ಆಹಾ, ಭಯಗ್ರಸ್ತರಾಗಿದ್ದಾಗ ಆ ಪ್ರೇತವೇ ನನ್ನನ್ನು ಕರೆದು ಮಾತನಾಡಿಸಿತು. ಮುದ್ದು ಮಗಳೇ ಎಂದು ಸಂಬೋಧಿಸಿತು. ಓಹೋ, ನಾನು ಲಕ್ಷ್ಯ ಕೊಟ್ಟು ಕೇಳುತ್ತಿದ್ದಾಗ ಹಾ, ನೀನು ಅನ್ಯಳಲ್ಲ, ನನ್ನ ಮಗಳು, ನಾನು ನಿನ್ನ ತಂದೆ ಎಂದು ಹೇಳಿತ್ತು. ಹಾ ಹಾ, ಗೌರವ ಮಿಶ್ರಿತವಾದಂತಹ ಭಕ್ತಿಭಾವ ಆ ಪ್ರೇತದಲ್ಲಿ ನನಗೆ ಮೂಡಿ ಆಸಕ್ತಿಯಿಂದ ನಾನು ನೋಡುತ್ತಿದ್ದಾಗ, ಮಗಳೇ, ನನಗೆ ಮೋಕ್ಷ ಇಲ್ಲ, ನಾನು ಮೋಸದಿಂದ ಸತ್ತವ, ಜಯಭದ್ರ ಶಾರ್ಬಿಲರ ಕುತಂತ್ರದಿಂದ ನಾನು ನಾಶಗೊಂಡೆ, ನನಗೆ ಮೋಕ್ಷವನ್ನು ನೀನು ಕೊಡಬೇಕು, ಹೀಗೆ ಹೇಳಿತ್ತು. ಸಿಟ್ಟಿನಿಂದ ಜಯಭದ್ರ ಹಾಗೂ ಶಾರ್ಬಿಲರನ್ನು ಕೊಂದು ಮುಗಿಸಬೇಕೆಂದು ನಾನು ಸಿಟ್ಟಿನಿಂದ ಹೊರಟಾಗ ಸಂತೃಪ್ತಿಯನ್ನು ಪ್ರಕಟಪಡಿಸಿ ಆ ಪ್ರೇತ ಹೊರಟು ಹೋಯಿತು. ಅಲ್ಲಿಗೆ ನನ್ನ ಸಂದೇಹ ಕಾಡುತ್ತಲಿದೆ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನನ್ನ ತಂದೆ ತಾಯಿಗಳು ಯಾರೆಂಬ ಸತ್ಯವನ್ನು ಇನ್ನಾದರೂ ಹೇಳಿ. ಓ ಮಗಳೇ,
ಆಸ್ತಿಕರಾದಂತಹ ನಾವು ಇಂತಹದ್ದನ್ನೆಲ್ಲ ಕೆಲವೊಮ್ಮೆ ನಂಬಲೇಬೇಕಾಗ್ತದೆ. ಹಾಗೆ ಅಂತ ಜನಸಾಮಾನ್ಯರಾದವರು ಈ ಮರಣೋತ್ತರ ಸಂಭಾಷಣೆಯ ಬಗ್ಗೆ ಅಸಮಾಧಾನವನ್ನೇ ವ್ಯಕ್ತಪಡಿಸಿಯಾರು. ಪ್ರೇತಾತ್ಮನೊಂದಿಗೆ ನೀನಾಡಿದಂತಹ ಮಾತು ಅದೆಲ್ಲವೂ ಸತ್ಯವೇ ಇದೆ. ಚೇದಿ ದೇಶದ ಅರಸರಾದಂತಹ ರುಚಿರನೇ ನಿನ್ನ ತಂದೆ, ನನ್ನ ತಂದೆ. ಅವನ ಮರಣಕ್ಕೆ ಕಾರಣರಾದ ಆ ಧೂರ್ತರಿನ್ನೂ ಬದುಕಿದ್ದಾರೆ ಸತ್ಯ. ಈ ಹೊತ್ತು ಅನಾಥ ಸ್ಥಿತಿಯಲ್ಲಿದ್ದಂತಹ ಪ್ರೇತಕ್ಕೆ ಮುಕ್ತಿಯನ್ನು ಒದಗಿಸಬೇಕು, ಆ ಬಗ್ಗೆ ಶಪಥ ಮಾಡಿದ್ದೇನೆ ಅಂತ ನೀನು ಹೇಳಿದೆಯಲ್ಲ. ಕಾಲ ಎಲ್ಲ ಅನುಕೂಲವಾಗಿ ಬರಬೇಕು. ಯಾಕೆಂದ್ರೆ ಹದವಾದ ಭೂಮಿಯಲ್ಲಿ ಹಸರಾದ ಬೀಜವನ್ನು ಬಿತ್ತಿದಾಗ ಹುಲುಸಾದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ. ಕಾಲ ಕಾಯಬೇಕು, ದುಡುಕಬೇಡ, ಸ್ವಲ್ಪ ನೆಮ್ಮದಿಯಿಂದ ಇರು. ಏನ ಮಹಾರಾಜರು ನೀವು ಇದ್ದೀರಾ? ಹೌದಾ? ಭಾರಿ ಒಳ್ಳೆದಾಯ್ತು. ಏನ ಹುಡುಗ? ಅಯ್ಯಯ್ಯೋ, ಕತೆ ಏನ್ ಹೇಳುದು ಮಹಾರಾಜರ? ಪಿಶಾಚಿಯ ಉಚ್ಚಾಟನೆ ಮಾಡ್ತೇನೆ, ನನಗೆ ಅಪ್ಪನೆ ಕೊಡು ಅಂತಲ್ವ ನಿನ್ನಿಂದ ಅಪ್ಪನೆ ಪಡೆದು ನಾನು ಹೋದ್ದು. ಹೌದು, ಕತೆ ಕೈಲಾಸ ಅಪ್ಪಯ್ಯ. ಏನಾಯ್ತು ಏನಾಯ್ತು? ಪಿಶಾಚಿಯನ್ನು ನಾನಿವತ್ತು ನೋಡಿದೆ, ಇಷ್ಟರವರೆಗೆ ನಾನು ನಂಬಿರ್ಲಿಲ್ಲ. ಅಪ್ಪಯ್ಯ, ಆ ಪಿಶಾಚಿ ಯಾರು ಅಂತ ಮಾಡಿದ್ದೀಯಾ? ಯಾರು? ರುಚಿರ ಎಂಬವನ ಪಿಶಾಚತ್ವ ಅದು. ನಿಮ್ಮಿಂದ ಕೊಲೆಯಾದವನಂತೆ. ಅದಕ್ಕೆ ಕಾರಣ ಒಬ್ಬಳು ಹುಡುಗಿ ಸಿಕ್ಕಿದ್ಲು. ಆ ಹುಡುಗಿಯೊಂದಿಗೆ ಮಾತನಾಡ್ತಾ ಇರುವಾಗ ಪಿಶಾಚಿ ಬಂತು, ನನ್ನನ್ನು ಅಟ್ಟಿಸಿ ಹುಡುಗಿಯೊಂದಿಗೆ ಅದು ಮಾತನಾಡಿತ್ತು. ಮಗಳೇ, ನನಗೆ ಮೋಕ್ಷ ಬೇಕು, ನನಗೆ ಮೋಕ್ಷ ಬೇಕು ಅಂತ ಆದ್ರೆ ಜಯಭದ್ರ ಮತ್ತು ಶಾರ್ಬಿಲ್ರ ಕೊಲೆ ಮಾಡಬೇಕು ಅಂತ ಹೇಳಿತ್ತು. ಆವಾಗ ಈ ಹುಡುಗಿ ಅಪ್ಪಯ್ಯಾದ್ಯಂತದ ಕಾಂಚನಶ್ರೀ ಅಂತ ಹೆಸರಂತೆ ಘನಘೋರವಾದ ಶಪಥವನ್ನೇ ಮಾಡಿದ್ದಾಳೆ. ಏನು? ಅಂತ. ಯಾರನ್ನ? ನಿಮ್ಮಿಬ್ಬರನ್ನು ಕೊಂದು ಆ ರುಚಿರನ ಪ್ರೇತಕ್ಕೆ ಮುಕ್ತಿ ಕಲ್ಪಿತವಾಗುವಂತೆ ಮಾಡ್ತಾಳಂತೆ. ಅಪ್ಪಯ್ಯ, ಮಹಾರಾಜರ ಇನ್ನಿರುವ ದಾರಿ ಒಂದೇ. ಏನೋ ಹಮ್ಮೀರ? ನೀವಿಬ್ರು ನಿಮ್ಮ ತಲೆ ಮರೆಸಿಕೊಳ್ಳಿಕ್ಕೆ 2 ಗಡಿಗೆ ತಕೊಂಡು ಮಂಡಗಿಟ್ಟುಕೊಳ್ಳೋದು. ಈ ಹುಡುಗನಿಗೆಲ್ಲ ತಲೆ ಹಾಳಾಗಿದೆ. ಹಾಳಾಗಿದೆ ಬಿಡು. ಪ್ರೇತ ಉಚ್ಚಾಟನೆ ಮಾಡ್ತೇನಂತ ಹೋದ ಮೀಸೆ ಮೇಲೆ ಕೈ ಹಾಕೊಂಡು. ಈಗ ಬಂದು ಹೇಳ್ತಾನೆ ಆ ಕಾಂಚನಶ್ರೀ ರುಚಿರನ ಮಗಳು, ಅವಳು ಬದುಕಿದ್ದಾಳೆ. ಅಯ್ಯೋ ದೇವರೇ, ಇನ್ನೇನು ಗತಿ? ಸ್ವಾಮಿ, ಈ ರೀತಿಯಾಗಿ ದುಃಖಿಸುತ್ತಾ ಕುಳಿತರೆ ಏನು ಪ್ರಯೋಜನ ಹೇಳಿ? ಆಕೆ ಇದ್ದದ್ದು ಸುಹೋತ್ರ ಮುನಿಗಳ ಆಶ್ರಮದಲ್ಲಂತೆ, ನಮ್ಮ ಮಗ ಇದ್ದದ್ದು ಅಲ್ಲೇ ಅಲ್ವೇ? ಹೌದು. ಆದ್ರಿಂದ ಈ ರಾತ್ರಿ ಆ ನಮ್ಮ ಮಗನನ್ನ ಕಾಣುವುದಕ್ಕಾಗಿ ಅಲ್ಲಿಗೆ ಹೋಗುವುದು, ರಾತ್ರಿ ಅಲ್ಲಿಯೇ ತಂಗುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು. ರಾತ್ರಿ ಅವರೆಲ್ಲ ನಿದ್ರಿಸುತ್ತಿರುವಂತಹ ಸಮಯದಲ್ಲಿ ಆ ಮುನಿಗಳನ್ನ ಹಾಗೂ ಆ ಕಾಂಚನ ಶ್ರೀಯನ್ನ ಕೊಂದು ಬಿಡಿಸುವುದು. ಶಾಬಾಸ್. ಹಾಗಾದ್ರೆ ಈಗ ಕಾಂಚನ ಶ್ರೀಯನ್ನು ಕೊಲ್ಲುವ ಅವಸರದಲ್ಲಿ ನೀವು ಅಲ್ಲಿಗೆ ಹೋಗ್ತೀರಿದ್ದಾರೆ, ಆದ್ರೆ ನನಗೂ ಅಲ್ಲಿ ತನಕ ಬರ್ಬೇಕು. ಯಾಕೋ? ಅವಳ ಮುಸುಡ ನಿನ್ನೊಮ್ಮೆ ನೋಡ್ಬೇಕು, ದಾರಿ ನಾನು ತೋರಿಸ್ತೇನೆ. ಬರುವ ಭೂಪಾಲನು ದೂರದಿಂದಲೇ ಬರುವ ಭೂಪಾಲನು ಗುರುಗಳೇ, ಓಹೋ ನಮಃ. ಓ ಗುರುವರಿಯರೇ, ನಮಸ್ಕಾರ ಸ್ವಾಮಿ, ನಮಸ್ಕಾರ. ಶುಭ ಗುರುಗೋಲಿಗೆ ನಮಸ್ಕಾರ. ಅದಿಲ್ಲಿ ಮಹಾರಾಜರು ದಯಮಾಡಿಸಬೇಕು. ಆಗಲಿ ಅಲ್ಲ, ಸ್ವಾಮಿ. ನಾನು ಬಂದಿದ್ದೇನೆ. ಅಲ್ಲ, ನಾನು ಅಂದ್ರೆ ಏನು ಅಂತಲೇ ಗೊತ್ತಾಗ್ಲಿಲ್ಲ, ಯಾರು ಅಂತ ಇವ್ರ ತಿಳಿಲಿಲ್ಲ. ಪರಿಚಯ ಆಗಿಲ್ವೋ ನಿಮಗೆ? ನನಗೆ ಸರಿ ಪರಿಚಯ ಇಲ್ವಲ್ಲ. ನೀವು ನನ್ನ ನನ್ನ ಮಂತ್ರಿ. ಪರಿಚಯ ಎಲ್ಲರಿಗೂ ಉಂಟಲ್ಲ ಸ್ವಾಮಿ. ಆ, ನಾನೇ ಶಾರ್ಬಿಲ. ಹಾ ಹಾ ಹಾ. ನಾನು ಈ ಶಾರ್ಮಿಲ ಎಂಬ ನಮ್ಮ ದೊರೆಗಳ ಮಂತ್ರಿಯ ಏಕಮೇವ ಅದ್ವಿತೀಯ, ಅಂದ್ರೆ ಒಬ್ಬನೇ ಒಬ್ಬ ಮಗ. ನನ್ನ ಮಗ. ನಿನಗಷ್ಟು ಗೊತ್ತುಂಟು ಅಂತ ಹೇಳಿದ್ದಲ್ವಾ? ಅವ ಮಂತ್ರಿ, ಹಾ. ಮಂತ್ರಿ ಮಗ. ಆಗ್ಲಿ ಆಗ್ಲಿ, ವಿಷಯ ಗೊತ್ತಾಯ್ತಲ್ಲ. ಬಹಳ ಸಂತೋಷ ಆಯ್ತು. ಮಗಳೇ ಗುರುಗಳೇ, ಕಾಂಚನಶ್ರೀ, ಓ ಹೀಗ್ ಬಾರಮ್ಮ. ಯಾಕೆ? ಅತಿಥಿಗಳ ಆಗಮನ ಆಗಿದೆ, ಇವರಿಗೆ ಸತ್ಕಾರ ಎಲ್ಲ ಆಗಬೇಡವೇ? ಋಷ್ಯಾಶ್ರಮದಲ್ಲಿ ಅದು ಯಾವುದಕ್ಕೂ ಕಡಿಮೆ ಆಗಬಾರ್ದು. ಆದ್ರಿಂದ ಊಟಕ್ಕೆ ತಕ್ಕ ವ್ಯವಸ್ಥೆ ಮಾಡು, ಒಳಗಡೆ ಹೋಗು. ಆದೀತು. ಏನು ಗುರುವರಿಯರೇ, ನನಗೊಂದು ಸಂದೇಹ ಬಂತಲ್ಲ. ಸಂದೇಹ? ಒಂದು ಜಿಜ್ಞಾಸೆ. ಏನು? ಈಗ ಹೋದ್ರಲ್ಲ, ಯಾರು ಓ ಗುರುವರಿಯರೇ,
ಏನು ಮಂತ್ರಿಗಳೇ? ಅದೇ ನನ್ನ ಜಿಜ್ಞಾಸೆನ ಮತ್ತೇನು ಅಲ್ಲ. ಹಾ, ಈಗ ಹೇಳಿದ್ರಲ್ಲ, ನಮಗೆಲ್ಲ ಉಪಚಾರ ಮಾಡುವುದಕ್ಕಾಗಿ ಒಂದು ಹುಡುಗಿಯನ್ನ ಆ ಕಡೆ ಕಳಿಸಿದ್ರಲ್ಲ. ಹೌದು. ಅವ್ರು ಹೋಗ್ತಾ ಇರುವಾಗ ಅವಳ ಕಾಲನ್ನು ನೋಡಿದೆ. ಹಾ, ನನಗೆ ಅಲ್ಲೇ ಅನುಮಾನ ಬಂದದ್ದು. ಏನ್ ಎಲ್ಲರ ಕಾಲ ಹಾಗಿಲ್ವಲ್ಲ. ಕಾರಣ ಒಂದು ಕಾಲಿಗೆ ಒಂದು ಬೆರಳು ಹೆಚ್ಚು, 6 ಬೆರಳಿದ್ದ ಈ ಹುಡುಗಿ ಯಾರು ಎನ್ನುವ ಸಂದೇಹ ನನಗೆ. ಗುರುದೇವ, ಓ, ಈ ಹೆಣ್ಣು ಹಾ, ನಿಮಗೆ ಎಲ್ಲಿ ಸಿಕ್ಕಿದ್ಲು? ನೀವುಗಳನ್ನು ಸಾಕಿ ಸಮಯ ಎಷ್ಟಾಯ್ತು? ಹಾ, ಈ ಮೂಲ ಹೇಳಿದ್ರೆ. ಹಾ, ಗುರುಗಳೇ, ಓ, ಈ ಹುಡುಗಿ ಆಶ್ರಮದಲ್ಲೇ ಇದ್ದಾಳೆ ಯಾಕೆ? ದಯವಿಟ್ಟು ಇವಳದ್ದೆಲ್ಲ ಸಂಗತಿಯನ್ನು ತಿಳಿಸಿದ್ರೆ ಅಲ್ಲಿಗೆ ನಮ್ಮ ಜಿಜ್ಞಾಸೆ ಇಂಗುತ್ತಿತ್ತು. ಓಹೋ, ಈ ಬುದ್ಧಿಜೀವಿಗಳಿಗೆ ಇಂಥ ಸಮಸ್ಯೆಗಳೆಲ್ಲ ಮೂಡೋದು ಅಪರಾಧ ಏನೂ ಅಲ್ಲ. ಹೇಳು, ಅದಕ್ಕೇನಂತೆ ಮಂತ್ರಿಗಳೇ? ಹೀಗೆ ಋಷಿಯಾದ ನಾನು ವನಪ್ರದೇಶದಲ್ಲಿ ಸುತ್ತಾಡುತ್ತಾ ಸಾಗುತ್ತಿರುವ ಸಂದರ್ಭದಲ್ಲಿ ಯಾರೋ ಕಟುಕರು ಹಾ ಹೊಸುಗೂಸೊಂದನ್ನು ತಲೆ ಕಡಿಯುವುದಕ್ಕೆ ಸಿದ್ಧರಾಗಿದ್ದರು. ಆ ಸಂದರ್ಭ ನಾನು ಹೋಗಿ ತಡೆದೆ. ಏ ಮೂರ್ಖರೇ, ನಿಮಗೆ ಯಾಕೆ ಈ ಬುದ್ಧಿ ಬಂತು? ಎಂಥ ಒಳ್ಳೆ ಮಾತು, ಒಳ್ಳೆ ಶಬ್ದ ಅಲ್ವೇ? ಯಾರ್ಯಾರನ್ನು ಕೊಂದು ನೀವು ಬದುಕಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಅದೇನು ಗುರುಗಳೇ, ನಮ್ಮ ಅಪ್ಪಯ್ಯ ಮತ್ತು ಮಹಾರಾಜರ ಕಡೆಗೆ ಕೈ ತೋರಿಸಿ ಏ ಮೂರ್ಖರೇ ಯಾರ್ಯಾರನ್ನು ಕೊಲ್ಲುವವರು ಅಂತ ಹೇಳ್ತೀರಿ? ಚೇಚೆ, ಹಾಗೆ ಹೇಳಿದ್ದಲ್ಲ, ಆ ಕಟುಕರಿಗೆ ನಾನು ಹೇಳಿದ್ದು. ಓ, ನಿಮ್ಮದು ಸಾಭಿನಯ. ಅಲ್ಲಿ ಆಗ ಅಂತಹ ಕಟುಕರೇ ಆದ್ರೂ ಕೂಡ ಅವರ ಮನಸ್ಸು ಬದಲಾವಣೆ ಆಯ್ತು. ಆದ್ರೆ ಕೆಲವು ಈ ಪ್ರಪಂಚದಲ್ಲಿ ಇದ್ದಾರೆ, ಸಜ್ಜನಿಕೆಯ ಸೋಗಿನಲ್ಲಿ ಬದುಕುವವರು. ಅವರು ಇರುವಷ್ಟು ಕಾಲ ಬದಲಾವಣೆ ಆಗೋದಿಲ್ಲ. ಅಲ್ಲ, ಪ್ರಪಂಚ ರೀತಿ ಹೇಳಿದ್ದು ನಾನು. ಏನೇ ಆಗ್ಲಿ ಅಂತೂ ಆ ಕಟುಕರು ಬಿಟ್ಟು ಹೋದ್ರು. ಆ ಹಸುಗೂಸನ್ನು ಕರೆದುಕೊಂಡು ಬಂದು ಸಾಕಿದೆ, ಬೆಳೆಸಿದೆ, ವಿದ್ಯೋಪದೇಶ ಮಾಡಿದೆ, ಶಾಸ್ತ್ರ ಎಲ್ಲ ಅಧ್ಯಯನ ಆಗಿದೆ ಅವನಿಗೆ. ಹೌದಾ? ಆಗ್ಲಿ ಮಗಳೇ. ಗುರುಗಳೇ, ಹೀಗೆ ಬಾರಮ್ಮ. ಯಾಕೆ? ಕಾಂಚನಶ್ರೀ, ಓ, ಈಗಾಗಲೇ ಎಲ್ಲರೂ ಊಟ ಮಾಡಿ ವಿಶ್ರಾಂತಿ ಪಡೆದಿದ್ದಾರಷ್ಟೇ. ಹೌದು. ಅವರೆಲ್ಲ ಮಲಗಿದ್ದಾರೆ ಅಂತ ನೀನು ನಿಶ್ಚಿಂತೆಯಿಂದ ಮಲಗಿದ್ರೆ ಆಗದು. ಮತ್ತೆ ಸ್ವಲ್ಪ ಜಾಗೃತಳಾಗಿರಮ್ಮ. ಆದೀತು. ಜಾಗ್ರತೆ. ಆಗಲಿ. ಮಹಾರಾಜರೇ, ಮಹಾರಾಜರೇ, ಶಾರ್ದಿರ ಹೇಳಿದೆ ಸಮಯ. ಎಲ್ಲರೂ ಮಲಗಿದ್ದಾರೆ. ಆ ಕಾಂಚನ ಶ್ರೀಯನ್ನ ಮುಗಿಸುವುದಕ್ಕೆ ಇದೇ ಸುಗಳಿಗೆ. ಅಗೋ ಅಗೋ ಅಗೋ. ಅಯ್ಯೋ ಗುರುದೇವ, ಮಹಾರಾಜ, ನನ್ನನ್ನು ಕ್ಷಮಿಸಿ ಸ್ವಾಮಿ. ನಾನು ಮಾಡಿದಂತಹ ತಪ್ಪಿಗೆ ಸರಿಯಾದ ಶಿಕ್ಷೆ ದೇವರು ನನಗೆ ವಿಧಿಸಿದ್ದಾನೆ. ಈ ಪ್ರಪಂಚದಲ್ಲಂತೂ ನಾನು ಬದುಕುವುದಿಲ್ಲ ಖಂಡಿತ. ಈ ಎಲ್ಲಾ ದುರಂತಗಳಿಗೆ ನಾನೇ ಕಾರಣನಲ್ಲದೆ ಅನ್ಯರಲ್ಲ. ಮನುಷ್ಯನಿಗೆ ಲೋಕದಲ್ಲಿ ಆಸೆ ಎನ್ನುವಂತಹದ್ದು ಸಹಜ. ಆಸೆ ಬೇಕು, ಆದರೆ ದುರಾಸೆ ಯಾವರಿಗೂ ಒಳ್ಳೆಯದಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿ. ನನ್ನ ದುಷ್ಟ ಯೋಜನೆಯಿಂದಾಗಿ, ನನ್ನ ದುರಾಸೆಯಿಂದಾಗಿ ಇಂತಹ ದುರಂತ ಇವತ್ತು ನನ್ನ ಬದುಕಿಗೆ ಪ್ರಾಪ್ತವಾಯಿತು. ದೊರೆಯರು ರುಚಿರನ ಸಾವಿಗೆ ನಾನೇ ಕಾರಣನಾದೆ. ಅವನ ಕೊಲೆಗೆ ನನ್ನ ತಂಗಿಯನ್ನು ಪ್ರೇರೇಪಿಸಿ ಕೊನೆಗೆ ಅವಳನ್ನು ಕಳೆದುಕೊಂಡೆ. ಹೆಚ್ಚಾಗಿ ಕಾಂಚನ ಶ್ರೀ ಬದುಕಿದ್ದಾಳೆ ಎಂಬುದನ್ನು ತಿಳಿದು ಅವಳನ್ನು ಕೊಲ್ಲುವುದಕ್ಕಾಗಿಯೂ ಈ ಹಂಚಿಕೆಯೆಲ್ಲ ಹೂಡಿದವ ನಾನೇ ಸ್ವಾಮಿ. ನನ್ನ ಸರ್ವಾಪರಾಧವನ್ನು ಕ್ಷಮಿಸುತ್ತೀರೆಂಬ ಒಂದು ಮಾತು ನಿಮ್ಮ ಬಾಯಿಂದ ಆಡಿದರೆ ಸಾಕು, ನನಗಷ್ಟೇ ಬೇಕಾದ. ಅಯ್ಯ, ಏನು ಮಾಡೋಣ, ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ. ಇದಕ್ಕೆ ಬೇರೆ ದಾರಿಯೇ ಇಲ್ಲ. ಮಗ ಮಗ ಸಿಂಧೂರ, ಅಪ್ಪ, ಮಗನೇ, ನಾನಂತೂ ಬದುಕುವುದಿಲ್ಲ ಮಗು. ಅಗೋ, ಈ ನನ್ನ ಕೊನೆಗಳಿಗೆ ನಾನೇ ಕಾರಣನಲ್ಲದೆ ಮಿಕ್ಕಾರೂ ಕಾರಣರಲ್ಲ.
ಮಗನೇ, ನಿನ್ನ ಮನಸ್ಸಿಗೆ ಬಹಳಷ್ಟು ನೋವಿರಬಹುದು. ಇಂಥ ಒಬ್ಬ ದುಷ್ಟ ತಂದೆಗೂ ನಾನು ಮಗನಾಗಿ ಯಾಕೆ ಹುಟ್ಟಿದನು, ಯಾಕೆ ಬದುಕಿದನು ಅಂತ ಮನಸ್ಸಿನಲ್ಲಿ ಮೂಡಬಹುದು. ಕಂದ, ನನ್ನ ವಿಷಯವಾಗಿ ನೊಂದುಕೊಳ್ಳಬೇಡ. ಗಂಗೆಯಲ್ಲಿ ಮಿಂದವನಲ್ಲಿ ಯಾವ ದೋಷ ಇದ್ರೂ ದೂರ ಆಗುವ ಹಾಗೆ ಸಸ್ಸಾವಾಸದಿಂದಾಗಿ ನಿನಗೆ ಯಾವ ಅಪವಾದ ಬರುವುದಿದ್ರೂ ಅದು ದೂರ ಆಗುವುದಕ್ಕೆ ಸಾಧ್ಯ ಇದೆ. ಮಗನೇ, ಧೈರ್ಯ ತಂದುಕೋ. ಮುನಿಗಳಿದ್ದಾರೆ. ಮಗ ಮಗ ಸಿಂಧೂರ, ಗುರುಗಳೇ, ಕಣ್ಣೀರಿಡಬೇಡ ಮಗನೇ. ಎಷ್ಟೇ ಆತ್ತರು ಸತ್ತವರು ಮತ್ತೆ ಬರುವುದಕ್ಕಿದೆಯೋ ಹೇಳು. ಅದಿಲ್ಲ. ಅತ್ತವರು ಒಂದು ದಿನ ಸಾಯುವುದಕ್ಕೆ ಇದ್ದವರಲ್ವೋ. ಅಂದಮೇಲೆ ನಿನ್ನ ಅಪ್ಪನ ಉತ್ತರ ಕ್ರಿಯೆ ಮಾಡಬೇಕಾಗಿದೆ. ಅದನ್ನು ಮಹಾರಾಣಿ ಶಾರ್ದಿಲ, ಅನರ್ಥವಾಗಿ ಹೋಯಿತು. ಏನಾಯ್ತು? ನಾವು ಉಪಾಯ ಹೂಡಿದೆವಲ್ಲ, ಆ ಉಪಾಯ ನಮ್ಮ ಪಾಲಿಗೆ ಅಪಾಯವೇ ಉಂಟಾಗಿದೆ. ಅಂದ್ರೆ ಕಾರಣ, ಆ ಕಾಂಚನ ಶ್ರೀಯನ್ನು ಕೊಲ್ಲಬೇಕು ನಾವು ಪ್ರಯತ್ನ ಪಟ್ಟೆವು. ಆದ್ರೆ ಮಹಾರಾಜನನ್ನೇ ಕೊಂದು ಬಿಟ್ಟರು ಅವಳು. ಶಿವ ಶಿವ, ಸೂಚನೆಯಂತೆ ಹರಿಯನ್ನ ಮುಗಿಸುವುದಕ್ಕೆ ಹೋಗಿ ನೀವೇ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಬಿಟ್ರೆ ಸ್ವಾಮಿ, ನೀವಿಲ್ಲದೆ ನಾನು ಹೇಗೆ ಬದುಕಲಿ ಈ ಲೋಕದಲ್ಲಿ? ಮಹಾರಾಣಿಯವರೇ, ಏನೋ ಗಂಡ ಸತ್ತಿದ್ದಾನೆಂಬ ಕಾರಣಕ್ಕೆ ನೀವು ಅಳುವುದು ಏಕೆ ಎನ್ನುವುದೇ ನನಗೆ ಅರ್ಥ ಆಗುವುದಿಲ್ಲ. ಮತ್ತೇನು ಮಾಡ್ಲಿ? ಮಹಾರಾಜರು ಸತ್ತರೇನಂತೆ? ನಮ್ಮ ಅಪ್ಪ ಏನಿಲ್ಲವೇ? ಅದು ಅಲ್ಲದಿದ್ದರೆ ನಾನಿಲ್ಲವೇ? ಎಂತ ಮಾತನಾಡುವುದು ನೀನು? ನಾನು ಇದ್ದದನ್ನೇ ಆಡ್ತಾ ಇರುವುದು. ಅಮ್ಮ, ಅನ್ಯತಾ ಭಾವಿಸಬೇಡಿ. ಮತ್ತೆ ಒಂದು ಉಪಾಯ ಹೊಡೋಣ. ಏನು? ನಿಮ್ಮ ಗಂಡನ ನಾಶಕ್ಕೆ ಕಾರಣ ಅಂತ ಅವಳ ಕೊಲೆ ಆಗ್ಲೇಬೇಕು. ಅದಕ್ಕೆ ದಾರಿಯನ್ನು ಯೋಚಿಸುವುದಕ್ಕೆ ನಾವಿಬ್ಬರಿಲ್ಲವೇ ಅಂದೆ. ಏನಂತ? ವಿಷಯ ಒಂದೇ. ಇರುವ ದಾರಿ ಅಂದ್ರೆ ಈಗಲೇ ನೀವು ಆಶ್ರಮದ ತನಕ ಹೊರಡುವುದು. ಹೋಗಿ ಮಗನ ಭೇಟಿಯ ನೆವವನ್ನು ಇಟ್ಟುಕೊಂಡು ಅಲ್ಲಿಯ ತನಕ ಹೋಗಿ ಏನಾದ್ರೂ ದಾರಿ ನೋಡಿ ಕಾಂಚನ ಶ್ರೀಯನ್ನು ಕರೆದುಕೊಂಡು ಬರುವುದು. ಬರುವ ಆ ಸಮಯದಲ್ಲಿ ನಾವು ಮುಗಿಸುತ್ತೇವೆ ಅವಳನ್ನ. ದಾರಿ ಮಧ್ಯದಲ್ಲೇ ಇತ್ಯರ್ಥ ನಾವು ಮಾಡಿಕೊಡುತ್ತೇವೆ. ಅವಳನ್ನ ಕೊಂದದ್ದಾದ್ರೆ ನನ್ನ ಪತಿಯ ಆತ್ಮಕ್ಕೆ ಶಾಂತಿ ಆಗ್ಲಂತೆ ಅಲ್ಲಿಗೆ ಹೋಗಿ ಬಿಡ್ತೇನೆ ನೋಡೋಣ. ಗುರುದೇವ ನಮೋ ನಮಃ. ಮಹಾರಾಣಿ. ಸ್ವಾಮಿ ಹೇಳಮ್ಮ. ಸ್ವಾಮಿ, ಏನು? ಪತಿಯನ್ನ ಕಳೆದುಕೊಂಡು ಇನ್ನು ವಿಧಿಯಾಗಿ ಈ ಆಶ್ರಮಕ್ಕೆ ನಾನು ಬರ್ತೇನೆ ಎನ್ನುವುದಾಗಿ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ. ತಾಯಿ, ನಿನ್ನ ಈ ಸ್ಥಿತಿಯಲ್ಲಿ ನೋಡ್ಲಿಕ್ಕೆ ನಾನು ಆಸೆ ಪಟ್ಟಿರ್ಲಿಲ್ಲ. ಸ್ವಾಮಿ, ಆಗಿ ಹೋಯ್ತು. ನಾನು ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಇದೆ. ಏನು? ಪತಿಯನ್ನ ಕಳೆದುಕೊಂಡು ಆ ದುಃಖದಿಂದ ಬೇಯುತ್ತಾ ಇದ್ದೇನೆ. ಆ ದುಃಖವನ್ನ ಕೊಂಚವಾದರೂ ಮರೆಯುವುದಕ್ಕೆ ನನ್ನ ಪುತ್ರನ ಮುಖವನ್ನ ನೋಡಿ ಮರೆಯೋಣ ಎನ್ನುವ ದೃಷ್ಟಿಯಿಂದ ಅವನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದೆ. ದಯವಿಟ್ಟು ನನ್ನ ಮಗನನ್ನ ನನ್ನೊಟ್ಟಿಗೆ ಕಳಿಸಿಕೊಡಬೇಕು ಸ್ವಾಮಿ. ಓಹೋ, ಮಗನನ್ನು ಕರೆದುಕೊಂಡು ಹೋಗುವ ಆಸೆಯೇ? ಹೌದು. ಕುಮಾರ. ಗುರುಗಳೇ, ಕೇಳಿದೆಯಲ್ಲ ನಿನ್ನ ತಾಯಿ ಹೇಳುವಂತ ಮಾತುಗಳನ್ನು. ಹೇಗಪ್ಪ, ಹೋಗ್ತೀಯ ಅಮ್ಮನ ಜೊತೆಯಲ್ಲಿ? ನೀವು ಅಪ್ಪಣೆ ಕೊಟ್ಟರೆ ಹೋಗ್ತೇನೆ ಸ್ವಾಮಿ. ಆಕ್ಷೇಪ ಏನೂ ಇಲ್ಲ. ಆಶ್ರಮದಲ್ಲಿದ್ದು ಸಾಕಷ್ಟು ಅಧ್ಯಯನ ಮಾಡಿದವನಿದ್ದೇ ನೀನು. ಬುದ್ಧಿವಂತನಾಗಿ ಸುಶೀಲನಾಗಿ ಬದುಕು. ಹೋಗು ಅಮ್ಮನ ಜೊತೆ. ಆಗ್ಲಿ, ಹೋಗಿ ಗುರುಗಳೇ, ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡ್ತಾ ಇದ್ದೀರಾ? ಹೌದು. ಆದ್ರೆ ಕೆಲವು ವರ್ಷಗಳಿಂದ ನಿಮ್ಮ ಆಶ್ರಮದಲ್ಲಿ ಇದ್ದವ ನಾನು. ಇಲ್ಲಿ ಅದೆಷ್ಟೋ ಜನ ನನ್ನ ಗೆಳೆಯವರಿದ್ದಾರೆ. ಗೆಳೆಯವರಿಗೆಲ್ಲ ಸಮಾಧಾನದ ಮಾತನಾಡಿ ಅವರಿಗೂ ಈ ವಿಷಯನ ತಿಳಿಸಿ ಹೋಗ್ತೇನಂತೆ. ಕಾಂಚನಶ್ರೀ, ಸಿಂಧೂರ, ಕೆಲವು ದಿವಸಗಳಿಂದ ನಾನು ನೀನು ಒಟ್ಟಾಗಿ ಗುರುಗಳಲ್ಲಿ ಅಭ್ಯಾಸವನ್ನು ಮಾಡಿದವರು. ಹೌದು. ನಾನು ಮನೆಗೆ ಹೋಗುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಮನೆಗೆ ಹೊರಟಿದ್ಯಾ? ಹೌದೌದು. ಗುರುಗಳು ಕಳುಹಿಕೊಳ್ಳುವುದಕ್ಕೆ ಸಿದ್ಧರಾದರೆ? ಅಪ್ಪಣೆ ಕೊಟ್ಟಿದ್ದಾರೆ. ಅಮ್ಮನೇ ಒತ್ತಾಯ ಮಾಡ್ತಾ ಇದ್ದಾಳೆ. ಓಹೋ. ಕಾಂಚನಶ್ರೀ, ಹೋಗಿ ಬರ್ತೇನೆ ನಾನು. ಆದೀತಾ?
ಸಂತಸದಲ್ಲಿ ಬರುವೆ ಸಂತಸದಲ್ಲಿ ಬರುವೆ ಬರುವೆ ಇಂದು ಎಮ್ಮ ಅಗಲಿಸುವುದೇ ವಿಜಯೋ ಎಂತು ಎನ್ನಾಗಲಿ ಪೋಪೆ ಚಿಂತೆ ಸಿಂಧೂರ, ಗೆಳತಿ, ನೀನು ಮನೆಗೆ ಹೋಗುತ್ತೇನೆ ಎಂದು ಹೇಳಿದಾಗ ಹಾ ನಿಜವಾಗಿ ಬರ ಸಿಡಿಲು ಬಡಿದಂತಾಯಿತು. ಹ್ಮ್ ಮೊದಲು ನೀನು ಯಾರೋ ಆಗಿದ್ದಿ. ಹಾ ನನ್ನ ಪರಿಚಯವೂ ನಿನಗಿರಲಿಲ್ಲ, ನಿನ್ನ ಪರಿಚಯವೂ ನನಗಿರಲಿಲ್ಲ. ಹೌದು. ನಾನು ಮೊದಲೇ ಆಶ್ರಮದಲ್ಲಿ ಇದ್ದೆ. ಆ ಬಳಿಕ ನೀನು ವಿದ್ಯಾರ್ಥಿಯಾಗಿ ಬಂದು ಸೇರಿಕೊಂಡೆ. ಅಂದಿನಿಂದ ನಿನ್ನಲ್ಲಿ ಪರಿಶುದ್ಧವಾದಂತಹ ಆತ್ಮೀಯತೆ ಬೆಳೆಯಿತು. ಹ್ಮ್ ಆಡುವಾಗ, ಓಡುವಾಗ, ಓದುವಾಗ ಒಟ್ಟಾಗಿಯೇ ಉಳಿದವರು ನಾವು. ಸರಸ ವಿನೋದದಲ್ಲಿ ಕಾಲ ಕಳೆದವರು. ಯಾಕೋ ಈ ಬಂಧನ ನನಗೆ ತಿಳಿಯದು. ಖಂಡಿತ ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ ಸಿಂಧೂರ. ಖಂಡಿತ ನನ್ನನ್ನು ಬಿಟ್ಟು ಹೋಗಬಾರದು. ನೀನು ಬಿಟ್ಟು ಹೋದೆ ಅಂತಾದ್ರೆ ನನಗೆ ಅನ್ನ ಸೇರದು, ನನಗೆ ನಿದ್ರೆ ಬಾರದು. ಇಲ್ಲ, ನಾನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಸಿಂಧೂರ. ನಾನು ನಿನ್ನೊಟ್ಟಿಗೆ ಬರುತ್ತೇನೆ. ಕರೆದುಕೊಂಡು ಹೋಗಲಾರೆಯಾ? ನನ್ನನ್ನು ಕರೆದುಕೊಂಡು ಹೋಗು, ನಾನು ಬರ್ತೇನೆ. ಗುರುಗಳೇ, ಪಾಪ ಈ ಹುಡುಗಿ ಕೂಡ ನನ್ನ ಮಗನೊಟ್ಟಿಗೆ ಬರ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದಾಳೆ. ನನ್ನ ಜೊತೆಯಲ್ಲಿ ಬಂದು 4 ದಿನ ನಮ್ಮ ಮನೆಯಲ್ಲಿ ಇದ್ದು ಬರ್ಲಿ ಬಿಡಿ. ಅಮ್ಮ, ಕೆಲವೊಮ್ಮೆ ಹಾಗಾಗೋದುಂಟು. ಒಡ ಹುಟ್ಟಿದವರನ್ನು ಮರೆತರು ಒಡನಾಡಿಗಳನ್ನು ಮರೆಯಲಿಕ್ಕಾಗೋದಿಲ್ಲ ಅಂತ. ಹೌದು. ಆದ್ರಿಂದ ಕಳಿಸೋಣ. ಅದಕ್ಕೆ ಮಗಳೇ, ಗುರುಗಳೇ, ಕಾಂಚನಶ್ರೀ, ಓ ಹೋಗಿ 4 ದಿನ ನಿನ್ನ ಒಡನಾಡಿಯೊಂದಿಗೆ ಇದ್ದು ಮನಸ್ಸಿನ ಬೇಸರವನ್ನು ಪರಿಹರಿಸಿಕೊಂಡು ಆಮೇಲೆ ಮರಳಿ ಬಾ. ಆದರೆ ಒಂದು ಕಿವಿ ಮಾತು. ಯಾವುದು? ಎಚ್ಚರಿಕೆ, ಏನು? ಜಾಗ್ರತೆ. ನಾನಿದ್ದೇನಲ್ಲ ಗುರುಗಳೇ, ನಾನು ನೋಡಿಕೊಳ್ತೇನೆ. ನಾನು ಯಾವೊಂದು ಗೊತ್ತಾಗಿದ್ದೆ? ಯಾರು? ನಿಮ್ಮ ಸರ್ವನಾಶಕ್ಕಾಗಿ ನಾನು ಹುಟ್ಟಿದವ. ಯಾರು? ಕೆಟ್ಟವರೇ. ಅಯ್ಯೋ, ಅಂದು ಆ ಗುರುವರೆಯ ಅನುಗ್ರಹಕ್ಕೆ ನೀನು ಪಾತ್ರವಾಗಿ ಬದುಕಿದ್ದೀಯ. ಇಂದು ನಿನ್ನ ಪಾಲಿಗೆ ಗುರುವರೆಯ ಯಾರೂ ಇಲ್ಲ. ಇದೋ ನಾನು ನಿನ್ನ ಪಾಲ ಮೃತ್ಯು ಸಿದ್ಧವಾಗಿರುತ್ತಿದ್ದೇನೆ. ಕಳ್ಳರ ಕೋಲುವರೆಯಲ್ಲ, ಬಿಡ ಕಳ್ಳರ ಸೋಲನ್ನು ತೊಲಗಲಾರಿ. ಕೊಲ್ಲುವ ಮರವದ ರಾಜನ ನಿನ್ನ ಚೆಲ್ಲ ಬರೆಯುವುದಿಲ್ಲ ಸುವರ್ಣ. ಎಲ್ಲ ಪಾಪಿ, ಏನ್ ಮಾಡ್ತೀನಿ ನಾನು? ಮಾಡಿಸ್ತೇನೆ ನಿನಗೆ ತಕ್ಕ ಮಾತಾಡಿ. ಏನ್ ಮಾಡ್ತೀಯ? ಅಯ್ಯೋ! ಕಾಂಚನಶ್ರೀ, ಓ ಏನಮ್ಮ ಸ್ವಾಮಿ, ಅನರ್ಥವಾಯಿತು. 4 ದಿವಸ ಒಡನಾಡಿ ಆದ ಸಿಂಧೂರನೆಲ್ಲ ಎದ್ದು ಬರ್ತೇನೆ ಅಂತ ಹೋದವಳು ಅವಸರದಲ್ಲಿ ಬಂದಿದ್ದಿ. ಹೇಳಿ ಹೊರಟು ಹೋದದ್ದು ಹೌದು. ಮತ್ತೆ ಅರಮನೆಯನ್ನು ಸೇರಲಿಲ್ಲ. ಮಧ್ಯದಲ್ಲಿ ಒಂದು ಪ್ರಕರಣ ನಡೆಯಿತು. ಏನಾಯ್ತು? ಆ ಶಾರದಿಲ ಇದ್ದಾರಲ್ಲ, ಅವನು ನನ್ನ ಮೈ ಮೇಲೆ ಎರಗಿದ. ಆ ಸಂದರ್ಭ ಸಿಂಧೂರ ಎಲ್ಲಿಯೋ ನನಗೆ ತಿಳಿಯದು. ಓಹೋ, ನಾನು ಉಳಿದುಕೊಳ್ಳುವುದಕ್ಕಾಗಿ ಆಯುಧದಿಂದ ಅವನನ್ನು ಎರಿದು ಬಿಟ್ಟೆ. ಹೌದಾ? ಲೇಸಾಯ್ತು. ಆದದ್ದೆಲ್ಲ ಒಳ್ಳೆಯದೇ ಆಯ್ತು. ಇನ್ನು ಬದುಕಿ ಉಳಿದ ಹಮ್ಮೀರನೋ ಮಹಾರಾಣಿಯೋ ದ್ವೇಷ ಸಾಧನೆಗೆ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಹಾಗೆ ಅಂತ ನಾವಿಲ್ಲಿಗೆ ಕೈಕಟ್ಟಿ ಕುಳಿತುಕೊಳ್ಳುವುದಕ್ಕೂ ಇಲ್ಲ. ಆದ್ರಿಂದ ನಾನು ಬರ್ತೇನೆ, ನೀನು ನನ್ನ ಜೊತೆಯಲ್ಲಿ ಬಾ. ನಾವೇ ಅಲ್ಲಿಯವರೆಗೆ ಹೋಗೋಣ. ಗುರುದೇವ, ನಮೋ ನಮಃ. ಊರನ ಕ್ರವಕುಲದೊಳಿಡಿದೀರ್ಧ ಪೆರ್ಮಡುಗ ಭೀರ ನಿರ್ಮಲ ಜಲದೊಳೆಸೆವಂತೆ ಮನದಿ ಕಠೋರ ಭಾವವ ತೊಳೆದು ಬಹಿರಂಗದೊಳು ವಿನಯವುಳ್ಳ ತಳೈ ಗುರುಗಳೇ, ಏನೋ
ಮಾರ್ಗದಲ್ಲಿ ನನ್ನ ಮಗನನ್ನ ಹಾಗೂ ಕಾಂಚನಶ್ರೀಯನ್ನು ಕರೆದುಕೊಂಡು ಬರ್ತಾ ಇದ್ದೆ. ಆದ್ರೆ ಒಂದು ಅನರ್ಥ ಆಗಿ ಹೋಯ್ತು ಸ್ವಾಮಿ. ಹೌದಾ? ಮಧ್ಯದಲ್ಲಿ ಯಾರೋ ಹಲ್ಲೆಕೋರರು ನಮ್ಮ ಮೇಲೆ ಬಿದ್ದು ಕಾಂಚನಶ್ರೀಯನ್ನು ಎಳೆದುಕೊಂಡು ಹೋದ್ರು. ಅಬ್ಬಾ, ಆದ್ರೂ ನಿಮ್ಮೊಟ್ಟಿಗಾದ್ರೂ ಆಕೆ ಸುರಕ್ಷಿತವಾಗಿ ಬಂದಳಲ್ಲ. ಕಾಂಚನಶ್ರೀ ಹಾಗೆ ಕ್ಷೇಮವಾಗಿದ್ದೇನಮ್ಮ? ಆಗಲಿ ಗುರುವೆಲ್ಲ ನಿಮ್ಮ ದಯೆ. ಅವಳು ಚೆನ್ನಾಗಿದ್ದದ್ದು ನೋಡಿ ಈಗಲಾದ್ರೂ ಸಂತೋಷ ಆಯ್ತು. ನಿಜಕ್ಕೂ ಸಂತೋಷವಾಯ್ತು. ಎಲ್ಲ ನಿಮ್ಮ ಅನುಗ್ರಹ ಸ್ವಾಮಿ, ನಿಮ್ಮ ಅನುಗ್ರಹ. ಅಲ್ಲ, ಎಲ್ಲ ದೇವರ ಅನುಗ್ರಹ. ಇದ್ರೆ ಹೀಗೆಲ್ಲ ಆಗುವುದಕ್ಕಿರ್ಲಿಲ್ಲ. ಇಲ್ಲಪ್ಪ ಅಮ್ಮ, ಇದಕ್ಕೇನಾದ್ರೂ ಉಪಾಯವನ್ನು ಮಾಡಿ ಈಕೆಯ ಹೊಗೆಯನ್ನ ಕಾಣದಿದ್ರೆ ನನ್ನ ಪತಿಯ ಆತ್ಮಕ್ಕೆ ಶಾಂತಿ ಇಲ್ಲ. ಏನು ಮಾಡುವುದು, ಏನು ಮಾಡುವುದು? ತಕ್ಕದಂತ ಹಂಚಿಕೆಯನ್ನು ಮಾಡ್ತೀನಿ. ಇದಕ್ಕೆ ನನ್ನ ಮಗನನ್ನೇ ಬಳಸಿಕೊಳ್ಳುವುದು ಯೋಗ್ಯ. ಮಗು ಸಿಂಧೂರ, ಅಮ್ಮ ಇಲ್ಲಪ್ಪ ಮಗು. ಸುಕುಮಾರ ಸಿಂಧೂರ ಕಂದ, ಅಮ್ಮ ಇತ್ತ ಬಾರಪ್ಪ. ಏನಮ್ಮ? ನಿನ್ನನ್ನು ಕರೆಯುವುದಕ್ಕೆ ಕಾರಣ ಒಂದಿದೆ. ಏನು? ಮಗು, ನಿನ್ನಲ್ಲಿ ಒಂದು ವಿಷಯವನ್ನು ಹೇಳೋಣ ಅಂತ ಕರೆದೆ. ಆದಿತ್ತು ಹೇಳಮ್ಮ. ನಿನ್ನ ತಂದೆಯವರು ಎಂತಹ ಕೀರ್ತಿವಂತರಾಗಿ ಬದುಕಿದರು, ಎಂತಹ ಪರಾಕ್ರಮವಂತರಾಗಿ ಬಾಳಿ ಬದುಕಿದರು. ಆದರೆ ಅದನ್ನ ಬಹಳ ದಿನ ನೋಡುವಂತಹ ಭಾಗ್ಯ ನಮ್ಮ ಪಾಲಿಗೆ ಉಳಿದಿಲ್ಲ ಮಗು. ಅದಕ್ಕೆ ಕಾರಣ ಯಾರು ಎನ್ನುವುದು ನಿನಗೆ ಅರ್ಥವಾಗಿದೆಯೇ ಹೇಳು? ಅನ್ಯರು ಯಾರೂ ಅಲ್ಲ, ನಿನ್ನ ಮಿತ್ರೆ ಆಗಿದ್ದಾಳಲ್ಲ ಆ ಕಾಂಚನ ಶ್ರೀಯೇ ನಿನ್ನ ತಂದೆಯನ್ನ ಕೊನೆಗಾಣಿಸಿದವಳು. ಮಗು, ಈ ರೀತಿಯಾಗಿ ನಿನ್ನ ತಂದೆಯ ಹತ್ತಿಗೆ ಕಾರಣದಂತಹ ಕಾಂಚನ ಶ್ರೀಯನ್ನ, ಆಕೆಯನ್ನ ಈ ಪ್ರಪಂಚದಲ್ಲಿ ಉಳಿಗೊಟ್ಟೆವು ಅಂತಾದ್ರೆ ನಿನ್ನ ತಂದೆಯ ಆತ್ಮಕ್ಕೆ ಖಂಡಿತವಾಗಿ ಶಾಂತಿ ಸಿಗಲಾರದು ಮಗು. ಅದಕ್ಕೆ ನೀನೊಂದು ಕಾರ್ಯವನ್ನು ಮಾಡಬೇಕು. ಏನ್ ಮಾಡ್ಬೇಕಮ್ಮ? ಅಮ್ಮ, ಇದೋ ಇಲ್ಲಿ ನೋಡು, ಇದರಲ್ಲಿ ಹಾಲನ್ನ ಇಟ್ಟಿದ್ದೇನೆ. ಈ ಹಾಲಿಗೆ ವಿಷವನ್ನ ಸೇರಿಸಿದ್ದೇನೆ. ಮಗು, ನಿನ್ನ ಮಿತ್ರ ಇದ್ದಾಳಲ್ಲ ಕಾಂಚನ ಶ್ರೀಯನ್ನ ಕರೆದು ನೈವ ಅಂತ ಮಾತನ್ನಾಡಿ ಈ ಹಾಲನ್ನ ಆಕೆಗೆ ಕುಡಿಯಲು ಕೊಡು. ನಿನ್ನಲ್ಲಿ ಸ್ನೇಹ ಇದ್ದಂತ ಆಕೆ ಹಿಂದೆ ಮುಂದೆ ಯೋಚಿಸಿದೆ ಈ ಹಾಲನ್ನ ಕುಡಿದು ಸತ್ತಳೆ ಅಂತಾದ್ರೆ ನನ್ನ ಪತಿ ಆತ್ಮಕ್ಕೆ ಶಾಂತಿ ಮಗು, ನನ್ನ ಪತಿ ಆತ್ಮಕ್ಕೆ ಶಾಂತಿ. ಆದ್ರಿಂದ ಹಾಲನ್ನು ತೆಗೆದುಕೊಂಡು ಕೊಡು. ಅಮ್ಮ ಕೊಡು. ಎಂತ ಮಾತನಾಡ್ತಾ ಇದ್ದೀಯ? ನನ್ನ ಮಿತ್ರಿಯ ಅಂತ ಕಾಂಚನ ಶ್ರೀಗೆ ವಿಷವನ್ನು ಕೊಡಬೇಕೆ? ಕೊಡು ಮಗು. ಅಮ್ಮ, ನನ್ನಿಂದ ಆಗದ ಕಾರ್ಯ ಇದು. ಯಾಕೆ? ತಂದೆ ಸಾಯುವುದಕ್ಕೆ ಕಾರಣ ಅವಳು ಎಂಬುದಾಗಿ ನೀನು ಹೇಳ್ತಾ ಇದ್ದೀಯ. ಅಮ್ಮ, ನನ್ನ ಮಿತ್ರ ಅಂತ ನೀಚ ಕಾರ್ಯ ಮಾಡುವುದಿಲ್ಲ. ಅವಳಿಂದ ಆ ಕಾರ್ಯ ಆಗಲೂ ಇಲ್ಲ. ಅಮ್ಮ, ಈ ಕಾರ್ಯ ನನ್ನಿಂದ ಸಾಧ್ಯ ಇಲ್ಲ. ಖಂಡಿತ ಈ ರೀತಿ ನೀಚ ಕಾರ್ಯ ನಾನು ಮಾಡುವುದಿಲ್ಲ. ಬಳಿರೆ 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 ಮಗು,
ಮೆಚ್ಚಿದೆ ನಿನ್ನ ಗುಣಕ್ಕೆ. ಏನೋ ನಿನ್ನನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಈಗ ಕೇಳಿದೆ. ನಿಜವಾಗಿ ನೀನು ಕೊಲ್ತೀಯೋ ಇಲ್ಲೋ ಎನ್ನುವುದನ್ನು ನೋಡುವುದಕ್ಕೆ ಕೇಳಿದಷ್ಟೇ. ಎಲ್ಲಿಯಾದ್ರೂ ದೇಶ ಭಾವನೆಯನ್ನು ಹೊತ್ತು ಆಕೆಯನ್ನು ಕೊಂದು ಮುಗಿಸಿಬಿಟ್ರೆ ಎಂತ ಅನ್ಯಾಯ ನೋಡು, ಅದಕ್ಕಾಗಿ ಕೇಳಿದ್ದು. ಚಂದವಾಯ್ತು ಚಂದವಾಯ್ತು, ಆ ಕಡೆ ಹೋಗು ಮಗು. ಆದಿತಮ್ಮ. ಪಾಪಿ ಕುಲಕುಠಾರ, ನನ್ನ ಮಾತನ್ನ ನಡೆಸಿಕೊಡಬಹುದು ಎನ್ನುವುದಾಗಿ ಭಾವಿಸಿ ಹೇಳಿದ್ರೆ ಈತ ನನ್ನ ಮಾತನ್ನ ವಿರೋಧಿಸಿದ. ಬಿಡು, ನಿನ್ನಿಂದ ಈ ಕಾರ್ಯ ಆಗದಿದ್ರೆ ಏನಾಯ್ತು, ನಾನು ಮಾತ್ರ ನನ್ನ ಛಲವನ್ನ ಸಾಧಿಸ್ತೇ ಬಿಡ್ತೇನೆ ಎನ್ನುವುದಾಗಿ ಭಾವಿಸಬೇಡ. ನಾನೇ ಈ ಪ್ರಯತ್ನವನ್ನು ಮುಂದುವರಿಸ್ತೇನೆ. ಕಾಂಚನಶ್ರೀ, ಇತ್ತ ಬಾರಮ್ಮ. ನೋಡು, ನಿನ್ನನ್ನು ಇತ್ತ ಕರೆದುಕೊಂಡು ಬರುವಾಗ ಏನೋ ದುರ್ಘಟನೆ ನಡೆದು ಹೋಯ್ತು, ಮನಸ್ಸಿಗೆ ಬೇಸರ ಹೇಗಿರುವೆ ಪೂರ್ವದ ಪುಣ್ಯ ಸಂಚಿತದಿಂದಿರುವೆ ಒಂಟು ಕಾಯುತ್ತಲಿ ವಿರಂಚಿಯ ಬರಹವ ಒಂಟನೆಯುವುದ ಅನಿಸಲೆತ್ತಿಸಿದರೆಲ್ಲ ಕಾಂಚನ ಕಾಂಚನ ಹೇಗಿರುವೆ. ಕಾಂಚನ, ಹೇಗಿದ್ದೀಯಮ್ಮ? ಆ ಕಾರ್ಯದಿಂದ ಬೆದರಿ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಆಯ್ತೇನೆ? ಇಲ್ಲಮ್ಮ, ಸುಖವಾಗಿದ್ದೇನೆ. ಸುಖವಾಗಿದ್ದೀಯಲ್ಲ, ಬಹಳ ಸಂತೋಷ ಬಹಳ ಸಂತೋಷ. ನನ್ನ ಮಗ ಸಿಂಧೂರ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೋಡು, ಏನೋ ಆ ವಿಷಯದಲ್ಲಿ ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ಬೇಡ. ನೋಡು, ಇಲ್ಲಿ ಹಾಲಿದೆ, ಈ ಹಾಲನ್ನ ಸ್ವಲ್ಪ ಕುಡಿ, ತೆಗೆದುಕೋ. ಕುಡಿಯಮ್ಮ, ಕೊಡಿ ಕೊಡಿ. ಗುರುಗಳೇ, ಅಮ್ಮ ಅನರ್ಥವಾಯಿತು. ಏನೇ? ಅಮ್ಮ ನನಗೆ ಹಾಲು ಕೊಟ್ಲು, ನಾನು ಹಾಲು ಕುಡಿದೆ, ಜೊತೆಯಲ್ಲಿ ಅವರು ಹಾಲು ಕುಡಿದ್ರು. ಹಾಲು ಕುಡಿದವರು ದಪ್ಪನೇ ಬಿದ್ದು ಬಿಟ್ರು. ಹೌದೇ? ಹೌದು, ಬಿದ್ದದ್ದು ಮಾತ್ರ ಅಲ್ಲ, ಮತ್ತೆ ಉಸಿರಾಟವೇ ಇಲ್ಲ. ಇದು ನಿನ್ನ ಕೈಯಲ್ಲಿರುವ ಹಾಲಿನ ಲೋಟ ಎಲ್ಲಿದೆ? ಇಲ್ಲಿದೆ. ನನಗೆಲ್ಲ ಅರ್ಥ ಆಯ್ತು ಬಿಡು. ನಿನಗೆ ವಿಷಪ್ರಾಶನ ಮಾಡಿಸಿ ನಿನ್ನ ಪ್ರಾಣ ತೆಗೆಯುವ ಹಂಚಿಕೆ ಮಹಾರಾಣಿಯದ್ದಾಗಿತ್ತು. ದೇವರು ದೊಡ್ಡವನೇ. ಬಹುಶಃ ಪ್ರೇತ ರೂಪದಲ್ಲಿರುವಂತಹ ನಿನ್ನ ತಂದೆಯೇ ನಿನ್ನನ್ನೇ ಸಹಕರಿಸಿದ್ದು, ಬದುಕಿಸಿದ್ದಾಗಿರ್ಬೇಕು. ಅದನ್ನು ಅದಲು ಬದಲು ಮಾಡಿಟ್ಟದ್ದಾಗಿರ್ಬೇಕು. ಅಲ್ಲ ಅಂತ ಆದ್ರೆ ವಿಷಮಿಶ್ರಿತವಾದಂತಹ ಹಾಲನ್ನು ಅವಳೇ ಕುಡಿಯುತ್ತಿದ್ಲೆ, ಹಾಗಾಗಿ ಹೋಯ್ತು. ಒಳ್ಳೆಯ ಹಾಲು ನಿನಗೆ ಸಿಕ್ಕಿತು. ಅದಿರ್ಲಿ, ಆ ಬಗ್ಗೆ ಆಲೋಚಿಸುವುದಕ್ಕೆ ಏನೂ ಇಲ್ಲ. ಸತ್ತವರ ಬಗ್ಗೆ ನಾವು ಎಷ್ಟು ಆಲೋಚಿಸಿದ್ರು ಅಷ್ಟೇ, ಬದುಕಿ ಉಳಿದವರ ಬಗ್ಗೆ ಆಲೋಚಿಸಬೇಡವೆ? ಆದ್ದರಿಂದ ಹೀಗೆ ಮಾಡೋಣ. ಯಾರು ಇನ್ನು ಮುಂದೆ ನೀನು ಹೀಗೆ ಅವಿವಾಹಿತೆಯಾಗಿ ಉಳಿಯುವುದಕ್ಕಂತೂ ಸಾಧ್ಯ ಇಲ್ವಲ್ಲ. ಯುದ್ಧದಲ್ಲಿ ಗೆದ್ದವನನ್ನು ಮದುವೆ ಆಗುವುದು ಕಾಂಚನಶ್ರೀ. ಹೀಗೆ ಪ್ರತಿಯೊಂದು ದೇಶಾಧಿಪಾಲಕರಿಗೂ ಕೂಡ ಲೇಖನವನ್ನು ಬರೆಸಿ ಕಳಿಸುವ ವ್ಯವಸ್ಥೆ ಮಾಡ್ತೇನೆ. ಧುರ ಸಮರ್ಥರಾದವರನ್ನು ನೀನು ಕೈ ಹಿಡಿಯುವುದರ ಜೊತೆಯಲ್ಲೇ ನಿನ್ನನ್ನು ಯಾರು ದ್ವೇಷಿಸ್ತಾರೆ, ನಿನಗಾಗದವರು ಯಾರಿದ್ದಾರೆ ಅಂತವರನ್ನು ನಾಶ ಮಾಡುವುದಕ್ಕೂ ಅನುಕೂಲ ಕಾಲ ಒದಗಿ ಬಂದಿದೆ. ನೋಡೋಣ, ಹಾಗೆ ದಿಕ್ಕು ದೆಸೆಗೆ ಓಲೆ ಹೋಗಲಿ. ಕಾಂಚನಶ್ರೀಯ ಸ್ವಯಂವರ ನಿಮಿತ್ತವಾಗಿ ಬಂದಿರುವ ಎಲ್ಲ ಅರಸು ಮಕ್ಕಳು ಕಾಂಚನಶ್ರೀಯಲ್ಲಿ ಸೋತರು. ಹೌದಯ್ಯ, ನನಗೂ ಒಂದು ಅವಕಾಶವನ್ನು ದೊಡ್ಡ ಮನಸ್ಸು ಮಾಡಿ ಅನುಗ್ರಹಿಸಬೇಕು ಗುರುಗಳೇ. ಈ ಪ್ರಸಂಗದಲ್ಲಿ ನೀನು ಒಬ್ಬ ಉಮೇದುವಾರಿಯ ಹಾಗಾದ್ರೆ? ಯಾಕಾಗಬಾರದು, ನಾನು ಒಂದು ಗಂಡು ಹೌದಲ್ಲ. ಆ ಗಂಡು ತನ ಉಂಟು ಅನ್ನೋದು ಪ್ರಶ್ನೆ ಇರೋದು. ಆದ್ರೆ ಭರವಸೆಯಿಂದಲೇ ಗೋಗರಿತಿರೋದು ಸ್ವಾಮಿ. ಹೌದಾ? ಆಕ್ಷೇಪ ಇಲ್ವಯ್ಯ. ಕಾಂಚನಶ್ರೀ ಯಾರದು? ನಾನು ನಿನ್ನ ಹಳೆಯ ಪರಿಚಯ ಅತ್ತ. ನಗಾರ್ತಿ ಅಲ್ಲ, ಹಮ್ಮೀರ. ಯಾಕೆ ನಗೆ? ಏನು ಮಾಡುವ ಹೇಳೋ? ಮೊದಲು ನನ್ನ ಹತ್ರ 3 ಇತ್ತು. 3 ಇತ್ತ? ಈಗ 3 ಇಲ್ಲ, ಒಂದೇ ಉಳಿದಿದೆ. ಆ 3 ಇದ್ದದ್ದು ಯಾವುದು, ಈಗ ಉಳಿದದ್ದು ಯಾವುದು? ಆ 3 ಅಲ್ಲದ ಬೇರೊಂದು ಉಳಿದಿದೆ. ಹೌದಾ? ಮಹಾರಾಜರಿದ್ರು, ನನ್ನ ಅಪ್ಪ ಇದ್ದ, ಮಹಾರಾಣಿ ಇದ್ರು. 3 ಇತ್ತು ಅಂತ ಹೇಳಿದ್ದದೆಯಾ? ಅದನ್ನೇ. ಆ ಮೂರು ಹೊರಡು. ಈಗ ಈಗ ಮೂರು ಅಲ್ಲದ ಬೇರೊಂದು ಉಳಿದಿದೆ. ಯಾವುದು? ನನ್ನ ಧೈರ್ಯ. ಹಾ, ಆ ಧೈರ್ಯ ಎನ್ನುವುದನ್ನು ಉಪಯೋಗಿಸಿ ಇವತ್ತೊಂದು ಕೈ ನೋಡ್ಬೇಕು ಅಂತ ಬಂದಿದ್ದೇನೆ. ಹೇಗೆ ಆದೀತ ಕೇಳೋದು? ಯಾರಿ ನನಗ? ಸಮಯ ಮಿಂಚಿಲ್ಲ. ಹಮ್ಮೀರನ ಕಾಲು ಹಿಡಿದು ಬದುಕುವುದರಲ್ಲಿ ನಿನಗೂ ಜೀವನದಲ್ಲಿ ನೆಮ್ಮದಿ ಸಿಕ್ಕಿತು ಅಂತ ಪೂರ್ವ ಸೂಚನೆ ಕೊಡ್ತಾ ಇದ್ದೇನೆ. ಆದ್ರಿಂದ ಹೇಳುವುದು ಏನು, ನೀನು ಅಷ್ಟು ಧೈರ್ಯ ಮಾಡಿ ಬಂದಿದ್ದಿ ಅಂತ ಆದ್ರೆ ನಾನೇನು ಹೆದರಿಕೊಳ್ತೇನೇನು? ನೋಡಿ ಬಿಡುವ ಹಾಗಾದ್ರೆ. ಬಾ ಮುಂದೆ.
ತಡೆದದ್ದುಂಟಲ್ಲ ಹೌದು. ಬಹಳ ಒಳ್ಳೇದಾಯ್ತು. ಹಾ. ಎಂತది ಸ್ವಾಮಿ, ಬೆಳಗ್ಗಿಂದ ನನಗೆ ಫಲಾರವೇ ಸಿಕ್ಕಲಿಲ್ಲ. ಈಗ ಊಟದ ಹೊತ್ತು ಮೀರಿ ಹೋಗಿದೆ, ಹಸಿವಿನ ತೀವ್ರತೆಯಲ್ಲಿದ್ದೇನೆ. ನನ್ನಂತ ಮಾಡಿದ್ರೆ ಪೆಟ್ಟು ಎಷ್ಟು ಮಾಡಬಹುದು. ಒಂದಿಷ್ಟು ಊಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ನೀನು ಅದಕ್ಕೆ ಇದ್ದವ, ಹೋಗು ಊಟ ಮಾಡಿ ಇನ್ನು ವಿಶ್ರಾಂತಿ ಪಡೆ. ಏನು ನಿನಗೆ ಈ ರಂಗ ಆಗ್ಲಿಕ್ಕಿಲ್ಲ. ದೇವರು ದೊಡ್ಡವ. ಆಯ್ ಕತೆ ಗೊತ್ತಾಯ್ತಾ ನಿಮಗೆ? ಗುರುಗಳು ತಡೆದದ್ದು ನನ್ನ ಪೂರ್ವ ಪುಣ್ಯ. ಲೆಕ್ಕ ಹಾಕಿದೆ ನಾನು ಕಾಂಚನಶ್ರೀ ಪೆಟ್ಟಿಗೆಲ್ಲ ಜನ ಅಲ್ಲ ನನ್ನಂಥವನಿಗೆ. ಏನು ಮಾಡುವುದು? ಅವಳನ್ನು ಕೊಲ್ಲಬೇಕಾದ್ರೆ ಒಂದು ಉಪಾಯ ಉಂಟು. ನಮ್ಮ ಹಳೇ ಒಬ್ಬ ಮಿತ್ರ ಇದ್ದ ಮಂತ್ರವಾದಿ, ಅವ ಕೊಟ್ಟ ವಿಷ ಉಂಟು. ಆ ವಿಷವನ್ನು ಕತ್ತಿಗೆ ಸವರಿ ಆಮೇಲೆ ಯುದ್ಧ ಮಾಡಿದ್ರೆ ಈ ಬೀಸುವ ಕತ್ತಿಯಿಂದ ಆ ವಿಷದ ಗಾಳಿ ಸೋಂಕಿದ್ರೆ ಸಾಕು, ಅವಳು ಸಾಯ್ತಾಳೆ. ಅಷ್ಟನ್ನು ನೆರವೇರಿಸಿಕೊಳ್ಳುವುದಕ್ಕೆ ಯುದ್ಧದ ಅವಸರದಲ್ಲಿ ವಿರಾಮವನ್ನು ನಿರೀಕ್ಷಿಸುತ್ತಿದ್ದೆ. ಊಟದ ನೆಪದಿಂದ ವಿರಾಮ ಸಿಕ್ಕಿತಲ್ಲ, ಅಂತೂ ಕತ್ತಿಗೆ ವಿಷ ಸವರಿದ ಹಾಗಾಯ್ತು. ಆದ್ರೂ ಸಾಲದು ಸ್ವಾಮಿ, ನಮ್ಮ ಸ್ವಂತ ಪೌರುಷಕ್ಕೆ ಜಯ ಸಿಗುತ್ತದೆ ಹೇಳುವ ಭರವಸೆ ನಮಗಿಲ್ಲ. ದೈವದೊಲುಮೆ ಬೇಕು. ನಾನು ನಂಬಿದ ದೇವರು ಅಂದ್ರೆ ಅವ ಒಬ್ಬನೇ, ಅವನೇ ಹನುಮಂತ. ಹೇ ತಂದೆ, ಎಲ್ಲಿರುವೆ ತಂದೆ ಬಾರು ಗೋಮಾರುತಿ, ಎಲ್ಲಿರುವೆ ತಂದೆ ಬಾರು ಗೋಮಾರುತಿ, ಎಲ್ಲಿರುವೆ ತಂದೆ ಬಾರು ಗುರುಮಾರುತಿ. ಎಲ್ಲಿ ಎಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ. ಯುದ್ಧದಿ ಏನ ಮಾಡುತ್ತೆ, ಯುದ್ಧದಲ್ಲಿ ಏನ ಮಾಡುತ್ತಿ, ನೀ ಸಾಯುತ್ತೆ. ಅಯ್ಯಯ್ಯೋ, ಎಲ್ಲಿ ಎಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲಿ ಎಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಯುದ್ಧದಲ್ಲಿ ಏನ ಮಾಡುತ್ತಿ, ನೀ ಸಾಯುತ್ತೆ. ಎಲ್ಲಿರುವೆ ತಂದೆ ಬಾರು ಗುರುಮಾರುತಿ, ಎಲ್ಲಿರುವೆ ತಂದೆ ಬಾರು. ಕಾಂಚನ, ಊಟ ಮಾಡಿ ಬಂದಿದ್ದೇನೆ. ಕುಮಾರಿ ಗುರುಗಳೇ. ಕಾಂಚನಶ್ರೀ, ಓ ಪರ್ವತದಂತೆ ಬಂದಂತಹ ಪ್ರಕರಣ ಬಹಳ ಸುಲಭವಾಗಿ ಹಗುರವಾಗಿ ಹಾರಿ ಹೋಯಿತು, ಜಾರಿ ಹೋಯಿತು. ಅನಿಷ್ಟದ ನಿವಾರಣೆ ಆಯಿತು. ಕೆಟ್ಟವರೆಲ್ಲ ಸತ್ರು ಸರಿ. ಆದ್ರೆ ಏನು ಮಾಡೋಣ, ನನ್ನ ಶಪಥ ಒಂದು ಬರಿದಾಗುವ ಪರಿಸ್ಥಿತಿ ಬಂತು ಅಂತ ಸಂದೇಹ. ನೀವೇ ಮಾಡಿದ ಪಾಣ ಅದೇ, ಅದು ವ್ಯರ್ಥ ಅಂತ ಆಗಬಾರದಲ್ಲ, ಆಗ್ತದಲ್ಲ, ಅರ್ಥಶೂನ್ಯ ಅಂತ ಆಗಬಾರದಲ್ಲ. ಯಾರು ಕಾಣುವುದಿಲ್ವಲ್ಲ. ಯಾರಿದ್ದಾರೆ? ಗುರುಗಳೇ, ಓ, ಅವಕಾಶ ನನಗೂ ಕೊಡಿ. ಓ, ಇವಳನ್ನು ಯುದ್ಧ ಮಾಡಿ ಗೆಲುವನ್ನು ನಾನು ಸಾಧಿಸ್ತೇನಂತೆ. ಅದಕ್ಕೆ ನಿಮ್ಮ ಆಶೀರ್ವಾದ ಅಗತ್ಯ ಉಂಟು. ಗುರುಗಳೇ, ಹಾ? ಭೇದ ಮಾಡಬೇಡಿ ನಮ್ಮಲ್ಲಿ. ಹಾಗಂದ್ರೆ ನಾವಿಬ್ರು ನಿಮಗೆ ಸಮಾನ ಶಿಷ್ಯರು. ಹೌದು, ಅವರಿಗೆ ಆಶೀರ್ವಾದ ಮಾಡಿದ್ರೆ ನನಗೆ ಆಶೀರ್ವಾದ ಮಾಡೋದಿಲ್ವಾ? ಮಾಡ್ಲೇಬೇಕು. ಹಾಗಾದ್ರೆ ಹೀಗೆ ಮಾಡೋಣ, ನಿಮ್ಮ ಬಲಗೈ ನನ್ನ ತಲೆ ಮೇಲೆ ಇರ್ಲಿ ಗುರುಗಳೇ. ಎರಡೂ ಕೈ ಎರಡೂ ತಲೆ ಮೇಲೆ ಇಡ್ತೇನೆ, ನೋಡೋಣ. ಎಲ್ಲ ಶುಭಾಂತವಾಯಿತು. ಕಾಂಚನಶ್ರೀ, ನನ್ನ ಆಸೆ ನಿರೀಕ್ಷೆ ಇದ್ದದ್ದು ಇಷ್ಟೇ. ಎಲ್ಲ ಒಳ್ಳೆ ರೀತಿಯಲ್ಲಿ ಕೊನೆಗೊಳ್ಳಬೇಕು ಅಂತ. ಕಾರಣ ಏನು? ಜಲಜಪುರಕ್ಕೂ ಹಾಗೂ ಚೇಟಿ ದೇಶಕ್ಕೂ ಇದ್ದಂತಹ ದ್ವೇಷ, ಅಸೂಯೆ, ಈರ್ಷೆ, ಮಾತ್ಸರ್ಯ ಇದೆಲ್ಲ ನಾಶವಾಗಿ ಒಂದು ರೀತಿಯ ಸುಭದ್ರವಾದ ಸುಸೂತ್ರವಾದ ವಾತಾವರಣ ನಿರ್ಮಾಣ ಆಗಬೇಕು, ಹೀಗೆ ನಾನು ಆಶಿಸಿದ್ದೆ. ಆ ನನ್ನ ಆಸೆಯನ್ನು ಶ್ರೀ ದೇವರು ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ಸಿಂಧೂರನ ಕೈ ಹಿಡಿದು ಸುಬಗೆಯಾಗಿ ಬಹುಕಾಲ ಬಾಳೆಂದು ಮನ ತುಂಬೆ ಹೃದಯ ತುಂಬೆ ಹರಸ್ತಾ ಇದ್ದೇನೆ. ಆಗಲಿ ಗುರುಗಳೇ. ಸಿಂಧೂರ, ಗುರುಗಳೇ, ಇವಳೊಂದಿಗೆ ಚೆನ್ನಾಗಿ ಸಹಬಾಳ್ವೆಯನ್ನು ನಡೆಸಿ ಸತ್ಸಂತಾನವನ್ನು ಪಡೆದು ಕೀರ್ತಿಯನ್ನು ಗಳಿಸೇನು. ನಿಮ್ಮ ಆಶೀರ್ವಾದ. ಶ್ರೀ ವಾಸುದೇವಾಯ ವಸುದೇವಾಯ ಬಿಸಜಾಕ್ಷರಮಯ ಶತ ಸೂರ್ಯಮಯಗೆ ಮಂಗಲೋ ಮಂಗಲೋ ಶತ ಸೂರ್ಯಭಾಸಗೆ ಮಂಗಲೋ. ಶ್ರೀ ವಾಸುದೇವಗೆ ವಸುದೇವ ಪಾಲಗೆ ಬಿಸಜಾಕ್ಷರಮಯ ಶತ ಸೂರ್ಯಮಯಗೆ ಆ